ಆರೋಪಗಳು ಬಂದಿರೋದು MLA ಮೇಲೆ. ಎಸ್, ಅದಕ್ಕೆ MLA ಉತ್ತರ ಕೊಡಬೇಕು ಸರ್. MLA ಉತ್ತರ ಕೊಡೋದ್ರಲ್ಲಿ ಅದ್ರಲ್ಲಿ ಅರ್ಥ ಇಲ್ಲ. ಸರ್ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. MLA ಪರವಾಗಿ ಈ ಮಣ್ಣಿನ ಮಗ XMLA ನಮ್ಮ ತಂಗವಯಲ್ ತಲಪತಿ S ರಾಜೇಂದ್ರನ್ ಏನ್ ಹೇಳಿದ್ರು ನಿಮ್ ಮುಂದೆನೆ? ಡೋಯಿಟ್ ಎಲ್ಲಾರನ್ನು ಹೊಡೆದಿ, ನಮ್ಗೆ ಬೆಂಬಲ ಇದೆ, ಹೊಡೆದ್ಬಿಟ್ಟು ಎಲ್ಲಾರು ಖಾಲಿ ಮಾಡಿ, ಹೊಡೆದ್ರೆ ಎಲ್ಲಾರು ಕೊಡಿರಿ, ಒಬ್ರದ್ದು ಬಿಡಬೇಡಿ ಅಂತ ಅವರು ತಲಪತಿ ಹೇಳಿದ್ದಾರೆ, ಮಣ್ಣಿನ ಮಗ ಹೇಳಿದ್ದಾರೆ. ಹೊಡೆದಿರೋದಕ್ಕೆ ಯಾರ್ದು ಆಕ್ಷೇಪಣೆ ಇಲ್ಲ. ಎಸ್, ನೀವು ಹೊಡೆಯುವಾಗ ಸರ್ಕಾರದಿಂದ ಏನ್ ಅನುಮತಿ ಪಡ್ಕೊಂಡು ಸರ್? ಇವಾಗ ಎಲ್ಲ ವರದಿಲಿ ನೀವು ಹೊಡೆಯೋಕ್ ಮೊದಲು ನಿಮ್ಮ ಸಕ್ಷಮ ಪ್ರಾಧಿಕಾರದಿಂದ ನೀವು ಏನ್ ಅನುಮತಿ ಮಾಡಬೇಕು ಸರ್. ಇನ್ನೊಂದು ಹೇಳ್ತೀವಿ ಸರ್, ನಾವು ಮಾಡಿದ ತಪ್ಪು, ಕಾನೂನು ಪ್ರಕಾರ ನಾವು ಮಾಡಿದ ತಪ್ಪು, ಲೂಪ್ ಹೋಲ್ಸ್, ನಮ್ಮನ್ನ ಜೈಲಿಗೆ ಕಳ್ಸಿ ಹೋಗ್ತೀವಿ, ಊರಿಗಾಗಿ ಹೋಗ್ತೀವಿ. ನೇರ ಏನಕ್ಕೆ ಹೋದ್ರು? ಇಂದಿರಾ ಗಾಂಧಿ ಯಾರಪ್ಪ ನೀ? ಗೌರ್ಮೆಂಟ್ಗೆ 130 ಕೋಟಿ ರೂಪಾಯಿ ಪ್ರಾಫಿಟ್ ಉಳಿಸ್ಕೊಟ್ಟಿದೀವಿ, ನಮ್ಗೆ ಅವಾರ್ಡ್ ಕೊಡ್ಬೇಕು. ಇರ್ಪ ಇಂದ ಬಟ್ 1.78 crores ಬ್ಯಾಲೆನ್ಸ್ ಇದೆ, ಅರಿಯರ್ಸ್ ಇಲ್ಲಿ ಕಟ್ಬೇಕಾಗಿರೋದು. ಅವನು ಯಾವ ಅಂಗಡಿ ಕೇಳ್ತಾನೆ, ಯಾವ ಅಂಗಡಿನಲ್ಲಿ ಇದ್ನೋ ಆತ್ನ ಅರಿಯರ್ಸ್ ಕ್ಲಿಯರ್ ಮಾಡ್ಬಿಟ್ಟು ಈ ಟೆಂಡರ್ ನಲ್ಲಿ ಭಾಗವಹಿಸಬಹುದು. ಅವ್ರಿಗೆ ಹಕ್ಕಿದೆ. ಆ ವಿತೌಟ್ ಇದು ಅರಿಯರ್ಸ್ ಕ್ಲಿಯರ್ ಮಾಡಿಲ್ಲ ಅಂದ್ರೆ ನೀನು ಟೆಂಡರ್ ನಲ್ಲಿ ಭಾಗವಹಿಸಕ್ ಆಗಲ್ಲ. ಎಲ್ಲ ಉಚಾಮಯ ಆಗ್ಬಿಟ್ಟಿತ್ತು. ಹುಲ್ ಮಾರ್ಕೆಟ್ ಎಲ್ಲ ಇದು ಉಚಾ ಮಾರ್ಕೆಟ್. ಒಳಗಡೆ ಒಂದು ಹೆಣ್ಣು ಮಕ್ಕಳು ಇಲ್ಲಿ ಬಂದ್ಬಿಟ್ಟು ಪ್ರವೇಶ ಮಾಡಿದ್ದೀಯ ನೀವು ಯಾರಾದ್ರೂ ನೋಡಿದ್ರೆ? ಒಂದೇ ಒಂದು ಹೆಣ್ಣು ಮಗು, ನಮ್ಮ ನಾಗರಿಕರು ಈ ಒಳಗಡೆ ಬಂದು ಒಂದೇ ಒಂದು ಹೆಣ್ಣು ಮಕ್ಕಳು ಕಾಣಿಸಿದ್ರೆ ಆ ಫೋಟೋ ನೀವು ಕೊಡಿ. ಯಾಕಂದ್ರೆ ಅಷ್ಟೊಂದು ದುರ್ವಾಸನೆ, ಗಾಂಜಾ, ಗುಟ್ಕಾ, ಜೂದು ಯಾರೇ ಅಡ್ಡ ಬರಲಿ ಸರ್, ನಾವು ಬಂದ್ಬಿಟ್ಟು ಭ್ರಷ್ಟಾಚಾರ ಮಾಡಿಲ್ಲ, ಒಳ್ಳೆ ಜನಗಳಿಗೆ ಒಳ್ಳೇದ್ ಮಾಡಕ್ ಹೋಗ್ತಾ ಇದೀವಿ. ಎಸ್ ಸರ್, ನೋಡಿ ಸರ್, ಹೇಳಿದ್ವಿ ನಮಗೆ ಜನಗಳಿಗೆ ಒಳ್ಳೆ ಮಾಡ್ಬೇಕಾದ್ರೆ ಕಾನೂನು ನಮ್ಮ ಹತ್ರ ಇದೆ, ಮಾಡ್ಬೋದು. ಕಾನೂನು ನಾವು ಕಾನೂನು ಮಾಡ್ಬೋದು, ಇಲ್ಲ ಕಾನೂನು ನಮ್ಮನ್ನೇ ಮಾಡುತ್ತಾ? ಯಾವ್ದಾವ್ದೋ ಒಂದು ಕಾನೂನು ಹುಡ್ಕೋಣ, ಒಂದು ಲೂಪ್ ಲೋಲ್ ಸಿಕ್ಕುತ್ತೆ, ಜನಗಳಿಗೆ ಕೊಡೋಣ, ಒಳ್ಳೇದ್ ಮಾಡೋಣ ಸರ್. ಸರ್ ನಾವು ಇದು ಹೇಳ್ತೀವಿ ನೋಡಿ, ಇದರಲ್ಲಿ ಯಾವ ಭ್ರಷ್ಟಾಚಾರನ ಇಲ್ಲ, ಏನಿಲ್ಲ. ನಮ್ದು ಒಂದೇ ಉದ್ದೇಶ, ಈ ಊರಿನಲ್ಲಿ ಬಂದ್ಬಿಟ್ಟು ಅಂದವಾಗ್ಬೇಕು, ಈ ಊರು ಮಾರ್ಕೆಟ್ ಒಂದು ಸುಸಿತವಾಗಿ ಕಟ್ಟಬೇಕು, ನಮ್ಮ ಸೈಕಲ್ ಸ್ಟ್ಯಾಂಡು, ಇದು ಕಾರ್ ಪಾರ್ಕಿಂಗ್ ಇಲ್ಲಿದಂಗಿಂದ ಊರು ಒಂದು ಕಾರ್ ಬರ್ಬೇಕು, ಈ ಊರಿಗೆ ಬಂದ್ಬಿಟ್ಟು ಒಂದು ರೆಸ್ಪೆಕ್ಟ್ ಬರಬೇಕು ಅಂದಿಂದ ಉದ್ದೇಶದಿಂದ ಇವತ್ತು. ಹೌದು ಸರ್, ಹೌದು ಸರ್, ಹೌದು ಸರ್. ಅದು ಸಬ್ಜೆಕ್ಟಿಗೆ ಅಷ್ಟು ಮಾತಾಡೋದು ದೊಡ್ಡವನು ನಾನಲ್ಲ ಸರ್, ಅದು ನಮ್ಮ ಶಾಸಕರು ಕೇಳ್ಬೇಕು ಸರ್. ಇವಾಗ ಅದರಿಂದ ದುಡ್ಡು ತಗೋತೀನಿ ಅಂತಾನೆ ಹೇಳಿದ್ರು, ಅದರಿಂದಾನೇ ದುಡ್ಡು ತಗೊಂತೀವಿ. ಅದನ್ನ ಬಿಟ್ಟು HDFC ಬ್ಯಾಂಕ್ ಹೋಗಿದ್ರಿ ಸರ್. ಇವಾಗ ಇನ್ನೊಂದು ಹೇಳ್ತೀನಿ ಕೊಡಿ, ಇನ್ನೊಂದು ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ನೀವು ಗೌರ್ಮೆಂಟ್ ಲೋನ್ ತಗೊಂಡ್ರೆ ಸಬ್ಸಿಡಿ ಸಿಕ್ಕಲ್ಲ ಕೇಂದ್ರದಿಂದ. 25% ಸಬ್ಸಿಡಿ ಸಿಕ್ಕಲ್ಲ. ನಿಮ್ಗೆ ಮಾಹಿತಿ ಇರ್ಬೋದು ನಿಮ್ಮ ಹತ್ರ. ಎನಿ ಪ್ರೈವೇಟ್ ಬ್ಯಾಂಕ್ ನಲ್ಲಿ ನೀವು ತಗೊಂಡ್ರೆ 25% ನಿಮಗೆ ಅನುದಾನ ಸಿಕ್ಕುತ್ತೆ ಕೇಂದ್ರ ಸರ್ಕಾರದಿಂದ. ನೀವು ಗೌರ್ಮೆಂಟ್ ಬಿಲ್ಡಿಂಗ್ ಇಂದ ನೀವು ಕಟ್ಟಬೇಕಾದ್ರೆ ಈ 25% ಸಿಕ್ಕಲ್ಲ. ಇನ್ನೊಂದು ವರದಿ ಹೇಳ್ತೀನಿ. ಎಸ್ ಇದೆ ಸರ್, ನಿಮ್ ಕೊಡ್ದಂಗೆ ಕೊಡ್ತೀವಿ. ಇದೆ ಸರ್, ಎಲ್ಲ ಆದೇಶ ಇದೆ ಸರ್. ನಾನು ಆದೇಶ ಇಲ್ಲಂದ್ರೆ ನೋಡಿ ಸರ್, ಮೊನ್ನೆ ಒಂದು ಸರ್ಕಾರ ಒಂದು ಬಿಡುಗಡೆ ಮಾಡಿದೆ, ಸರ್ಕಾರ ಒಂದು ಜೀವ ಬಿಡುಗಡೆ ಮಾಡಿದ್ದೆ. ನಾನು ಮಾತಾಡ್ಬೇಕಾದ್ರೆ ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾತಾಡ್ಬೇಕು. ಒಂದ್ ನಿಮಿಷ ಮಾತಾಡಿದ್ಮೇಲೆ ಇಷ್ಟೆಲ್ಲ ಹೇಳಿದ್ರಲ್ಲ, ನಗರಸಭೆಯಿಂದ ಎಲ್ಲಕ್ಕೂ ಕೊಟ್ಟಿದ್ರೆ ನಾವ್ ಯಾವ್ದಕ್ಕೂ ಇದಕ್ಕೆ ನೋಟಿಸ್ ಕೊಟ್ಟಿಲ್ಲ. ಇಲ್ಲಿ ಎಷ್ಟು ಜನ ನಾನೇ ಹೇಳ್ತಾ ಇದ್ದಲ್ವಾ? ಇಲ್ಲ ಹೌದು, ನಾನು ಹೇಳ್ತಾ ಇದ್ದಲ್ವಾ ಸರ್? ಇವಾಗ ನಾನು ಹೇಳ್ತಾ ಇದ್ದೇನೆ ನೋಡಿ, ಇವಾಗ ನಾನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ದೆ ಏನಕ್ಕೆ? ಸಂಸ್ಕೃತಿ ಅಲ್ವಾ ಇದೆಲ್ಲ? ನೋ ಸರ್ಕಾರ ಇಟ್ಕೊಂಡು ಸರ್ಕಾರ ಸರ್, ಇವಾಗ ನಾನೇ ಹೇಳ್ತಾ ಇದ್ದಲ್ವಾ, ನೀವು ಅವ್ನು ನೋಟಿಸ್ ಕೊಟ್ಟಿಲ್ವಾ ಅಂದ್ರೆ ನಾನು ಇಲ್ಲನೇ ಹೇಳ್ತಾ ಇದ್ದಲ್ವಾ? ನಾನು ಕೊಟ್ಟಿದ್ದೆ ಸರ್. ಇವಾಗ ನೋಡಿ ಸರ್, ನಾವು ಬಂದ್ಬಿಟ್ಟು ನೋಟಿಸ್ ಕೊಟ್ಟಿದೆ ಅಂತ ಸುಳ್ಳು ಹೇಳಿಲ್ಲ, ನಾವು ಕೊಟ್ಟಿಲ್ಲನೇ ಹೇಳ್ತಾ ಇದ್ದೀವಿ. ಅದು ಅವ್ರನ್ನ ಬಂದ್ಬಿಟ್ಟು ಕೊಟ್ಟಿಲ್ಲನೇ ಹೇಳ್ತಾ ಇದ್ದಾರೆ. ಕರೆಕ್ಟಾ?
ನಮ್ಮ KJP-ನ ಮುಖ್ಯವಾಗಿ KJP ಕಣ್ಣುಗಳು, ಮಾತ್ರ ಮಿತ್ರರು, ಮಾಧ್ಯಮದವರು, ನಿಮಗೆಲ್ಲರಿಗೂ ನಮ್ಮ ಹೃದಯಪೂರ್ವ ನಮಸ್ಕಾರಗಳು. ನಾನು ಅಲ್ಲಲ್ ಮುನಿಸ್ವಾಮಿ, ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತಿನ ದಿವಸ ನಾನು ಮುಂದೆ ಅಧ್ಯಕ್ಷನಾಗಿರೋನು, ಮುನ್ಸಿಪಾಲ್ಟಿ ಅಧ್ಯಕ್ಷನಾಗಿದ್ದವನು, ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷನಾಗಿ ಇದ್ದವನು. ಅದರಿಂದ ಕೆಲವು ಕ್ಲಾರಿಫಿಕೇಶನ್, ಈ ಹುಲ್ಲು ಮಾರ್ಕೆಟ್ ಬಗ್ಗೆ ಕೆಲವು ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಇವತ್ತು ತಮ್ಮೆಲ್ಲ ಇಲ್ಲಿ ಕರೆದಿದ್ದೀನಿ. ಈ ಸಭೆಗೆ ನಮ್ಮ ಮಾನ್ಯ KDA ಚೇರ್ಮನ್ ಶ್ರೀಮಾನ್ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವ್ರನ್ನೇ ವೆಲ್ಕಮ್ ಮಾಡ್ತೀನಿ. ಅದೇ ರೀತಿ ಮಾಜಿ CMC ಪ್ರೆಸಿಡೆಂಟ್ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದಿದ್ದಾರೆ. ಅವ್ರಿಗೂ ನಮ್ಮ ಹೃದಯಪೂರ್ವ ಸ್ವಾಗತವನ್ನು ಕೋರಿ, ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು ಮೋಹನ್ ರಾಜ್ ಅವರು, MC ಅವ್ರು ಬಂದಿದ್ದಾರೆ. ಅವ್ರಿಗೂ ವೆಲ್ಕಮ್ ಮಾಡ್ತೀನಿ. ಮತ್ತು ನಮ್ಮ 31 ವಾರ್ಡ್ನ ಸದಸ್ಯರಾದ ಶಾಲಿನಿ ನಂದಕುಮಾರ್ ಅವರು ಹಸ್ಬೆಂಡ್ ಅವ್ರು ಬಂದಿದ್ದಾರೆ. 35ನೇ ವಾರ್ಡು ಕೌನ್ಸಿಲರ್ ಶ್ರೀ ವೇಣುಗೋಪಾಲ್ ಅವರು ಬಂದಿದ್ದಾರೆ. 16 ವಾರ್ಡ್ ಕೌನ್ಸಿಲರ್ ರಮೇಶ್ ಅವರು ಬಂದಿದ್ದಾರೆ. ನಮ್ಮ ಲೇಬರ್ ಸೆಲ್ ಸದಸ್ಯರು ತಿರುನಾವ್ಕರಸು, ನಮ್ಮ ಲೇಬರ್ ಸೆಲ್ ಪ್ರೆಸಿಡೆಂಟ್ ವಿಷ್ಣುಕಾಂತ್, ಯೂತ್ ಕಾಂಗ್ರೆಸ್ ಇರ್ಬಾಸು, ಮತ್ತು 22ನೇ ವಾರ್ಡು ಕೌನ್ಸಿಲರು ಕರುಣಾಕರನ್, ಹಾಸ್ಪಿಟಲ್ ಮೆಂಬರ್ ಜಗದೀಶ್ ಭಾಯ್ ಇದ್ದಾರೆ. ಆಮೇಲೆ ನಮ್ಮ KDA ಮೆಂಬರ್ಸ್ ಅರುಣ್ ಕುಮಾರ್ ಅವರು ಇದ್ದಾರೆ. ಆಮೇಲೆ 12th ವಾರ್ಡ್ ನಮ್ಮ ಮೇನಿಷ ಅವರ ತಂದೆ ರಮೇಶ್ ಕೌನ್ಸಿಲರ್ ಅವರು ಬಂದಿದ್ದಾರೆ ಅವ್ರಿಗೆ. ಆಮೇಲೆ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹಸ್ಬೆಂಡ್ ಆದ್ರೆ ದಯಾಶಂಕರ್ ಅವರು ಬಂದಿದ್ದಾರೆ, 14 ವಾರ್ಡು ಕೌನ್ಸಿಲರು. ಮತ್ತು 29ನೇ ವಾರ್ಡು ಕೌನ್ಸಿಲರು ನಮ್ಮ ಜಯಲಕ್ಷ್ಮಿ ಭಾಸ್ಕರ್ ಅವರು ಬಂದಿದ್ದಾರೆ. ಮತ್ತು ಲೇಬರ್ ಶೆಡ್ ಅಧ್ಯಕ್ಷರು ನಮ್ಮ ಶಶಿಕುಮಾರ್ ಬಂದಿದ್ದಾರೆ. ಸೆಕ್ರೆಟ್ರಿ ಲೇಬರ್ ಸೆಲ್ ಅವರು ಬಂದಿದ್ದಾರೆ. ಮತ್ತು ಏಸಯ್ಯ ಅವರು ಲೇಬರ್ ಸೆಲ್ ಸೆಕ್ರೆಟ್ರಿ. ರಘು ಗಿಲ್ಪರ್ಟ್ 18ನೇ ವಾರ್ಡಿಂದ ಬಂದಿದ್ದಾರೆ. ಆಮೇಲೆ 27ನೇ ವಾರ್ಡಿಂದ ಸರ್ವಣ ಲೇಬರ್ ಸೆಲ್ಲಿಂದ ಬಂದಿದ್ದಾರೆ. ಇವತ್ತು ಕೆಲವು ನಾವು ಕ್ಲಾರಿಫಿಕೇಶನ್ ಕೊಡೋಕ್ಕೆ ನಾವು ಇಲ್ಲಿ ಸೇರಿದ್ದೀವಿ. ಯಾಕಂದರೆ ಇದರಲ್ಲಿ ಈ ಹುಲ್ಲು ಮಾರ್ಕೆಟ್ರಲ್ಲಿ ನನ್ನ ಇದರಲ್ಲಿ ಇನ್ವಾಲ್ವ್ಮೆಂಟು ನಂದಿದೆ. ಅದರಿಂದ ನಾನು ಕ್ಲಾರಿಫಿಕೇಶನ್ ನಿಮಗೆ ಕೊಡ್ತಾ ಇದ್ದೀವಿ. ಯಾರನ್ನೋ ನಾವು ಟಾರ್ಗೆಟ್ ಮಾಡಿನೋ ಇನ್ನೊಬ್ಬರ ಮೇಲೆ ದೂರ ಹೇಳೋಕ್ಕೋ ಅಪಾದ ಮಾಡೋಕ್ಕೋ ಇಲ್ಲಿ ನಾವು ಸೇರಿಲ್ಲ. ನಂಬರ್ 1, ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕ್ವಶನ್ ಹೇಳಿದ್ರೆ ಲಾಸ್ಟಲ್ಲಿ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲಿ ನಾವು ಕೂತಿರೋ ಜಾಗದಲ್ಲಿ ಅಧಿಕೃತವಾಗಿ CMC ಕಟ್ಟಿರೋ ಕಟ್ಟಡ ಒಂದೂ ಇಲ್ಲಿ ಇರಲಿಲ್ಲ. CMC ಇಲ್ಲಿ ಬಂದ್ಬಿಟ್ಟು ಹೊಡೆದಿರೋ ಅಂಗಡಿ 130 ಅಂಗಡಿನಲ್ಲಿ ಒಂದೇ ಒಂದು ಅಂಗಡಿ CMC ಕಟ್ಟಿರೋ, ಸರ್ಕಾರ ಕಟ್ಟಿದ್ದು ಮತ್ತೆ CMC ಕಟ್ಟಿರೋದು ಇಲ್ಲ. ನಂಬರ್ 1. ನಂಬರ್ 2, ಎತ್ತಿನ ಗಾಡಿ 21 ಅಂಗಡಿ ನಮ್ಮ ಮುನ್ಸಿಪಾಲ್ಟಿಯಿಂದ ಟೆಂಡರ್ ಬಿಟ್ಟು, ಈ ಟೆಂಡರ್ ಅವಧಿನಲ್ಲಿ ಮುಗಿಬೇಕು ಅಂತ ಅದಕ್ಕೆ ಟೆಂಡರ್ ಬಿಟ್ಟು ಮಾಡಿರೋದು ಮುನ್ಸಿಪಾಲ್ಟಿ, ಹಳೆ ಮುನ್ಸಿಪಾಲ್ಟಿಯಿಂದ ಮಾಡಿರೋದು ನಿಜ. ಆದರೆ ಅವ್ರಿಗೆ ಟೈಮ್ ಲಿಮಿಟ್ ಇಷ್ಟಂತ ಕೊಟ್ಟಿರ್ತಾರೆ, ಈ ಟೈಮ್ನಲ್ಲಿ ಮುಗಿಸ್ಬೇಕು ಅಂತ. ಬಟ್ 19 ಲಕ್ಷ ರೂಪಾಯಿ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟಿರೋದು ನಿಜ. ಶ್ರೀನಿವಾಸನ್ ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಅದನ್ನೇ ಟೆಂಡರ್ ತಗೊಂಡಿರೋದು ನಿಜ. ಅವರು ಪಾರ್ಟ್ ಪೇಮೆಂಟ್ 9 ಲಕ್ಷ ತಗೊಂಡಿದ್ದಾರೆ. ಪಾರ್ಟ್ ಪೇಮೆಂಟ್ ತಗೊಂಡು 9 ಲಕ್ಷ ರೂಪಾಯಿ ತಗೊಂಡು ಸುಮಾರು ಒಂದು 15 ವರ್ಷದಿಂದ ಅದನ್ನ ಫಿನಿಶೇ ಮಾಡಿಲ್ಲ. ನೆಕ್ಸ್ಟ್ ಟೆಂಡರ್ ಟೇಕನ್ 19 lakhs, ಅಡ್ವಾನ್ಸ್ ಪೇಮೆಂಟ್ ಟೇಕನ್ 9 lakhs. ಇನ್ಕಂಪ್ಲೀಟೆಡ್ ವರ್ಕ್ ಅದೇ ಇನ್ಕಂಪ್ಲೀಟ್ ಆಗಿ ಇತ್ತು. ಸಾರ್ವಜನಿಕ ಕಣ್ಣಿಗೆ ಬಿತ್ತು. ನಮ್ಮ ಹತ್ರ ಫೋಟೋ ಇದೆ. ನೀವು ನಮ್ಮ KJP ಮಾಧ್ಯಮ ಮಿತ್ರರು, ನಿಮ್ಮ ಕಣ್ಣಿಗೂ ಅದು ಗೊತ್ತಿದೆ. 15 ವರ್ಷ ಮಳೆಯಲ್ಲಿ ಎಲ್ಲ ಅದು ಬಂದ್ಬಿಟ್ಟು ಹಾಳಾಗಿ ಹೋಗಿ
ಅದು ಯಾವುದು ಕೆಲಸಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು PWD ಅವರಿಂದ ಇದು ಯೋಗ್ಯವಾಗಿ ಕಟ್ಟಡನ ಇದು ಇರುತ್ತಾ ಅಂತ ಹೇಳಿದ್ಮೇಲೆ ಮಳೆಯಲ್ಲಿ ನೀರಿನಲ್ಲಿ ಇದು ಅದ್ರ ಮೇಲೆ ಫಿನಿಶಿಂಗೇ ಆಗಿಲ್ಲ. ಅದಕ್ಕೋಸ್ಕರ ಬಂದು ಅದು ವಾಸಕ್ಕೆ ತಕ್ಕ ಬಿಲ್ಡಿಂಗ್ ಅಲ್ಲ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಮುನ್ಸಿಪಾಲ್ಟಿಗೆ. ನಂಬರ್ 1 ಅದರಲ್ಲಿ ಇದು ಅಂಗಡಿ ಫಿನಿಶ್ ಮಾಡಿಬಿಟ್ಟು ಯಾವುದೇ ಒಂದು ಅನುಭವಿ ಏನು ಅಲರ್ಟ್ ಆಗಿದೆ ಅದು ನಮ್ಮ ಇದು ಬುಲ್ಲಕಾಟ್ ಕಾರ್ಮಿಕರಿಗೆ ಏನು ಅಲರ್ಟ್ ಆಗಿದೆ ಅವರು ಒಬ್ಬರು ಪೊಸಿಷನ್ ನಲ್ಲಿ ಇಲ್ಲ. ಅವರು ಪೊಸಿಷನ್ ಅಲ್ಲಿ ಅವ್ರಿಗೆ ಅಲರ್ಟೂ ಮಾಡಿಲ್ಲ. ಅಲರ್ಟ್ ಮಾಡಿದ ಮೇಲೆ ನಾವು ಯಾರಿಗೂ ನೋಟಿಸ್ ನೀಡಕ್ಕೆ ಹಕ್ಕಿಲ್ಲ. ಖಾಲಿ ಬಿಲ್ಡಿಂಗ್ ನೋಟಿಸ್ ಬಿಡಕ್ಕೆ ಆಗುತ್ತಾ? ಖಾಲಿ ಬಿಲ್ಡಿಂಗ್ಗೆ ಯಾರಿಗೂ ಅಲರ್ಟ್ ಆಗಿದ್ಮೇಲೆ ಅದರಲ್ಲಿ ಬಿಲ್ಡಿಂಗೇ ಯಾರು ಇಲ್ಲ ಹೇಳಿದ್ಮೇಲೆ ನಾವು ಯಾರಿಗ ನೋಟಿಸ್ ಕೊಡೋದು? ಯಾರಿಗಾದ್ರೂ ಕೊಡಕ್ಕಾಗುತ್ತಾ? ಕೊಡಕ್ಕಾಗಲ್ಲ. ಅದಕ್ಕೆ ನಾವು ಮುನ್ಸಿಪಾಲ್ಟಿಯಿಂದ ತೀರ್ಮಾನ ಮಾಡಿ ಅದನ್ನ ಬಂದು ಇದಕ್ಕೆ ದಾರಿ ಮತ್ತೆ ಆ ಕಾರ್ಮಿಕರಿಗೆ ಬಂದು ಮಾಡಿ ಮೇಲೆ ಮಾಡಿ ಕೊಟ್ಟಿಂದ ಅದಕ್ಕೆ ಯಾರು ನಮ್ಮ ಪ್ರೆಸಿಡೆಂಟ್ ಇದ್ದಾರೆ, ಮಾಟವಂಡಿ ನೌಕರ ಪ್ರೆಸಿಡೆಂಟ್ ಶ್ರೀಮಾನ್ ಇವರು ನಮ್ಮ ವೆಂಕಟೇಶ್ ಅವರು BJP ಇದ್ರು ಕೂಡ ಅವರು ಕಾರ್ಮಿಕರ ಪ್ರೆಸಿಡೆಂಟ್. ಅವ್ರನ್ನೇ ನಾವು ಕರೆದು ಮನವೊಲಿಕೆ ಮಾಡಿ, ಸರ್ ಈ ತರ ಇದೆ ಹಾಲ್ ಬಿದ್ದಿರೋ ಬಿಲ್ಡಿಂಗ್, ಇದನ್ನ ಇದು ಮಾಡಿ ಮೇಲೆ ಮಾಡಿ ನಿಮ್ಗೆ ಕಟ್ಟಿ ಕೊಡ್ತೀವಿ ಹಂಗನ್ ಹೇಳಿ. ಆ ಟೈಮ್ನಲ್ಲಿ ನಾನು ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ನಮ್ಮ ಮೇಡಮ್ ಅವರು ಬಂದ್ಬಿಟ್ಟು CMC ಪ್ರೆಸಿಡೆಂಟ್. ಆ ಟೈಮ್ನಲ್ಲಿ ಅವ್ರನ್ನ ಕರೆದು MLA ಮುಖಾಂತರ ನಾವು ಮುಖಾಂತರ ಅವ್ರಿಗೆ ಬಂದ್ಬಿಟ್ಟು ಭರವಸೆ ಕೊಟ್ಟು ಒಂದು ರೆಗ್ಯುಲೇಷನ್ ಮಾಡಿ ಮುನ್ಸಿಪಾಲ್ಟಿಯಿಂದ ಆ ಲೆಟರ್ ಅವ್ರಿಗೆ ಕೊಟ್ಟು ಅದನ್ನ ಡೆಮಾಲಿಷ್ ಮಾಡಿದ್ದೀವಿ. ನಂಬರ್ 1. ನಂಬರ್ 2, ಇದು ಬಂದ್ಬಿಟ್ಟೆ ನೆಲ. ಇದು ಎಷ್ಟಂದ್ರಪ್ಪ ಸುಮಾರು 9,933.23 ಸ್ಕ್ವೇರ್ ಮೀಟರ್. 9,933.23 ಸ್ಕ್ವೇರ್ ಮೀಟರ್, ಚದರಡಿ ಇಲ್ಲ, ಸ್ಕ್ವೇರ್ ಮೀಟರ್. ಇದು ಸುಮಾರು ಬಂದ್ಬಿಟ್ಟು 2.5 ಎಕರೆ. ಆಸೆ ಟುಡೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮಾನ್ ಮಾಣಿಕಮ್ಮ ಅವರು ಬಂದಿದ್ದಾರೆ. ಅವ್ರಿಗೂ ವೆಲ್ಕಮ್ ಮಾಡ್ತೀವಿ. ಸರ್ ಸ್ಟಾರ್ಟ್ ಪಂಡೆ ನೀವು ವರತ್ತು ಮುನ್ನ ಸಾರಿ. ಇದು ಬಂದ್ಬಿಟ್ಟು ಇಷ್ಟು ಸ್ಕ್ವೇರ್ ಮೀಟರ್ ಇದೆ, 2.5 ಎಕರೆ ಇದೆ. ಆಸ್ ಆನ್ ಟುಡೇ ವ್ಯಾಲ್ಯೂ, ಆಸ್ ಆನ್ ಟುಡೇ ಗೌರ್ಮೆಂಟ್ ವ್ಯಾಲ್ಯೂ ಈ ಜಾಗಕ್ಕೆ 130 ಕೋಟಿ ರೂಪಾಯಿ. ಎಷ್ಟು? 130 ಕೋಟಿ. ಈ 130 ಕೋಟಿನಲ್ಲಿ ಇಲ್ಲಿ ಹಣಗಿರ ಬಂದು ಯಾರು ಬಂದ್ಬಿಟ್ಟು ಪರ್ಮಿಷನ್ ತಗೊಂಡು ಇಲ್ಲಿ ಬಿಲ್ಡಿಂಗ್ ಕಟ್ಟಿಲ್ಲ. ಅವ್ರಿಗೇನೋ ನೆಲ ಬಾಡಿಗೆ ಕೊಟ್ಟಿರ್ಬೋದು. ನೆಲ ಬಾಡಿಗೆ ಅಂದ್ರೆ ಒಂದು 11 ಮಂತ್ಸು ನಾವು ಅಗ್ರಿಮೆಂಟ್ ಇರುತ್ತೆ. ಆಮೇಲೆ ರಿನ್ಯೂ ಮಾಡಬೇಕು. ಆಮೇಲೆ ಅದಕ್ಕೆ ಬಂದ್ಬಿಟ್ಟು ಅದು ಏನಿದೆ ಅದು ಬಂದ್ಬಿಟ್ಟು ಟ್ಯಾಕ್ಸ್ ಬಂದ್ಬಿಟ್ಟು ಕಟ್ಟಬೇಕು ಮುನ್ಸಿಪಾಲ್ಟಿಗೆ. ಇಲ್ಲಿ ಒಬ್ರು ಕಟ್ತಾ ಇಲ್ಲ, ರಿನ್ಯೂ ಮಾಡಿಲ್ಲ. ಬಟ್ ಒರಿಜಿನಲ್ ಯಾರು ಅವ್ರ ನೆಲ ಇವ್ರು ಬಾಡಿಗೆ ತಗೊಂಡಿದ್ದಾರೆ ಆ ಪಾರ್ಟಿನ ಅಡ್ರೆಸ್ ಇಲ್ಲ. ಇಲ್ಲಿ ಇದ್ದವರೆಲ್ಲ ಬಂದ್ಬಿಟ್ಟು 3ನೇ ಪಾರ್ಟಿ 4ನೇ ಪಾರ್ಟಿ, 3ನೇ ಪಾರ್ಟಿ 4ನೇ ಪಾರ್ಟಿ ಬಂದ್ಬಿಟ್ಟು ಇಲ್ಲಿ ವಾಸ ಇದ್ದವರು. ಬಟ್ ಇಲ್ಲಿ ನಿಮ್ಮ ಮಾಧ್ಯಮ ಮಿತ್ರ ಕಣ್ಣು ಮುಚ್ಚಕ್ಕಾಗಲ್ಲ ನಾವು ಯಾವತ್ತು. ಇಲ್ಲಿ ಬಂದ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಜೂದಾಟ, ಬೆಳಗ್ಗೆ 4 ಗಂಟೆಗೆ ಗುಟ್ಕಾ. ಸುಮಾರು 300 ಯುವಕರು ಬಂದ್ಬಿಟ್ಟು ಈ ಸಂದು ಬಂದು ಎಲ್ಲಾದ್ರಲ್ಲಿ ಬಂದು ಗುಟ್ಕಾ ಕುಡಿದ್ಬಿಟ್ಟು ಆಮೇಲೆ ಬಂದು ಇಲ್ಲಿ 130 ಅಂಗಡಿನಲ್ಲಿ ಬಂದು ಎಷ್ಟು ಮನೆಗಳಿತ್ತು ಅಂತ ನಿಮ್ಗೆ ಗೊತ್ತಿದೆ. ಮಾರ್ಕೆಟ್ ಪ್ರಮಿಸ್ ನಲ್ಲಿ ಮನೆಗೆ ಬಂದ್ಬಿಟ್ಟು ಅವಕಾಶ ಇಲ್ಲ. ಒಂದು ಸ್ಟಾರ್ ಬಿರಿಯಾನಿ ಅಂತ ಒಂದು ಹೋಟೆಲ್, ಕೆಳಗಡೆ ಹೋಟೆಲು ಮೇಲೆ ಮನೆ, 30 ಲಕ್ಷ ರೂಪಾಯಿಗೆ ಲೀಸ್ ಕೊಟ್ಟಿದ್ದಾರೆ. ಯಾರ ಅಪ್ಪನ ಮನೆಯಲ್ಲಿ ಲೀಸ್ ಕೊಡ್ಬೇಕು? ಮುನ್ಸಿಪಾಲ್ಟಿ ಆಸ್ತಿ ಲೀಸ್ ಕೊಡಕ್ಕೆ ಹೆಂಗಾಗ ಹಕ್ಕಿದೆ? ಮುನ್ಸಿಪಾಲ್ಟಿ ಇದು ಲೀಸ್ ಕೊಡಕ್ಕೆ ಹೇಗಿದೆ? ಆಮೇಲೆ 10 ಲಕ್ಷ 15 ಲಕ್ಷ ರೂಪಾಯಿಗೆ ಒಂದೊಂದು ಬಿಲ್ಡಿಂಗಿನ ಈ ನೆಲನ ಬಿಲ್ಡಿಂಗಿನ ಮಾರ್ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ 3 ವ್ಯಕ್ತಿ ಇವತ್ತು ಲಾಸ್ ಆಗಿರೋರು ಆ ಲಕ್ಷಗಳು ಬಂಡವಾಳ ಹಾಕಿ ತಗೊಂಡಿದ್ದಾರೆ ನೋಡಿ, ಅವರೇ ಇವತ್ತು ಬೀದಿಗೆ ಬಂದಿರೋದು. ನಾವೆಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಒಂದು ಮಾಜರ್ ಮಾಡಿದ್ದೀವಿ. ಮಾಜರ್ ಮಾಡಿದ್ರೆ ಅಲ್ಲಿರೋರು ಹೇಳ್ತಾರೆ, ಏನಪ್ಪ ನಿನ್ನ ಬಾಡಿಗೆನೇ ಕಟ್ಟಿಲ್ಲ,
ಇಲ್ಲೆಲ್ಲ ನಮ್ಮ ಓನರ್ಗೆ ನಾವು ಬಾಡಿಗೆ ಕಟ್ತಾ ಇದ್ದೀವಿ, ನಾವು ಬಾಡಿಗೆನಲ್ಲಿ ಇದ್ದೀವಿ, ನಮ್ದಿಲ್ಲ ಸ್ವಂತ ಅಂತ ಅವರೇ ಬಂದ್ಬಿಟ್ಟು ಕ್ಲಾರಿಫಿಕೇಶನ್ ಕೊಟ್ಟರು. ಆದರೆ ಇಲ್ಲಿ ಸ್ಥಳೀಯನಲ್ಲಿ ಇರೋವ್ರಿಗೆ ಮೋಸ ಆಗ್ಬಾರ್ದಂತ ನಾವು ಮಾಜರ್ ಮಾಡಿದ್ದೇವೆ. ಇದರಲ್ಲಿ ಯಾರಿದ್ದಾರೆ, ಇದರಲ್ಲಿ ಬಂದ್ಬಿಟ್ಟು ಇವ್ರು ಇರ್ತಾರೆ, ಇವ್ರು ಇದ್ದಾರೆ ಹಂಗಂತ ನಾವು ಮಾಜರ್ ರಿಪೋರ್ಟ್ ತಗೊಂಡಿದ್ದೀವಿ. ಅವ್ರಿಗೆ ಅನ್ಯಾಯ ಆಗ್ಬಾರ್ದಂತ ಅವರು ಮನವೊಲಿಕೆ ಮಾಡಿ ಇಲ್ಲಿ ಈ ತರ ಬಂದ್ಬಿಟ್ಟು ಶೆಡ್ಯೂಲಿಕೆ ನಡೀತಾ ಇದೆ, ಷಡ್ಡಾಂತರ ನಡೀತಾ ಇದೆ. ಬೇಡ, ಇದನ್ನ ಅಚ್ಚುಕಟ್ಟಾಗಿ ನಿಮ್ಮ ಹೊಡೆದು ನಮ್ಮ ಊರಿನಲ್ಲಿ ಒಂದೇ ಒಂದು ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ಜಾಗನೇ ಇಲ್ಲ. ನಮ್ಗೆ ಇದು ಸಿಕ್ಕಿರೋದು ಗಿಫ್ಟ್, 2.5 acres ನಮ್ಗೆ ಸಿಕ್ಕಿರೋದು ಇದು ಗಿಫ್ಟ್. ಇದರಲ್ಲಿ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು 2 ವೀಲರ್ ಪಾರ್ಕಿಂಗ್, 4 ವೀಲರ್ ಪಾರ್ಕಿಂಗ್ ಮಾಡಿ ಮೇಲೆ ಬಂದ್ಬಿಟ್ಟು ನಿಮಗೆ ಸುಮಾರು 87 ಅಂಗಡಿ ಅಡಿತಾಲನಲ್ಲಿ, ಮೇಲ್ತಾಲನಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ನಲ್ಲಿ ಬಂದ್ಬಿಟ್ಟು 37, ಅದ್ರ ಮೇಲೆ ಬಂದ್ಬಿಟ್ಟು 73 ಅಂಗಡಿಗಳು ಕಟ್ಟಿ ಕೆಳಗಡೆ ಬಂದ್ಬಿಟ್ಟು ಶಟರ್ಸ್ ಹಾಕ್ಬೇಕು ಹಂಗಂತ ನಾವು ತೀರ್ಮಾನ ಮಾಡಿ ಎಲ್ಲ ಓನರ್ಸ್ನು, ಎಲ್ಲ ಅದರಲ್ಲಿ ವಾಸ ಇದ್ದವರು, ಫ್ಯಾಕ್ಟ್ರಿ ಇದ್ದವರು, ಮನೆ ಇದ್ದವರು ಎಲ್ಲರೂ ಕರೆದು ಅವ್ರಿಗೆ ಹೂವಿನ ಹಾರ ಹಾಕಿ ಸರ್ಕಾರಕ್ಕೆ ಮುಂದೆ ಬಂದ್ರೆ ಹೊಡ್ಕೊಳ್ಳಿ, ನಾವೇ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅವರೇ ಬಂದು ನಿಕ್ಕಿದ ಮೇಲೆ ವಿಡಿಯೋ ಇದೆ ನಿಮ್ಗೆ ತೋರಿಸ್ತೀನಿ. ಅವ್ರಿಗೆ ನಾವು ಸನ್ಮಾನ, ನಾವು ಮಾನ್ಯ ನಮ್ಮ MLA ರೂಪಕಲಾ ಶಶಿಧರ್ ಸಾಲ್ವೆ ಹಾಕಿ ಮಾಧ್ಯಮ ಮುಂದೆ ಅವರು, ನಿಮ್ಮ ಮುಂದೆನೆ, ನಾವು ಹಿಂದೆ ಏನು ಮಾಡಿಲ್ಲ, ಮಾಧ್ಯಮದವ್ರು ಇಟ್ಕೊಂಡೇ ಮಾಡಿದ್ದೀವಿ. ನಿಮ್ಮ ಟಿವಿನಲ್ಲಿ, ನಿಮ್ಮ ಪೇಪರ್ನಲ್ಲಿ ಎಲ್ಲ ಬಂದಿದೆ. ಅವರಿಗೆ ಸನ್ಮಾನ ಮಾಡಿ ನೀವು ನಮಗೆ ಕೋಆಪರೇಷನ್ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳ್ಬಿಟ್ಟು ಅವ್ರಿಗೆ ಸಾಲ್ವನ್ನು ಹಾರನ ಹಾಕಿ, ಕೆಲವು ಬಡವರಿಗೆ ನಾವು ಇಲ್ಲಿಂದ ಮಾಡಿಸ್ಕೊಂಡು ಹೋಗಕ್ಕೆ 20,000, 30,000, 50,000 ಅವ್ರ ಮನೆ ಬಾಡಿಗೆ ಹೋಗಿ ಸೇರ್ಬೇಕಂಗಂತ ಇಲ್ಲಿರೋ ಮನೆಯವ್ರಿಗೆಲ್ಲ ನಾವು ಕೊಟ್ಟಿದ್ವಿ. ನಾವು ಪರ್ಸನಲ್ ಆಗಿ ಕೊಟ್ಟಿದ್ವಿ. ಬಡವರು ಹೆಣ್ಣು ಮಕ್ಕಳು ಅಳಿತಾರೆ, ಅವ್ರಿಗೆಲ್ಲ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಕೇಳ್ಬಿಟ್ಟು ಪ್ರೂಫ್ ಮಾಡಕ್ ರೆಡಿ. ನಾವು ಯಾವುದೋ ಸರ್ಕಾರ ದುಡ್ಡ ಏನಿಲ್ಲ, ನಮ್ಮ ಪರ್ಸನಲ್ ಅಮೌಂಟು. ಒಂದು ಹೆಣ್ಣು ಮಕ್ಕಳು ಬೀದಿಗೆ ಬಂದ್ಬಿಟ್ಟಿದೆ, ಅವ್ರು ಯಾಮಾರ್ಬಿಟ್ಟಿದ್ದಾರೆ. ಹಂಗನೇ ಹೇಳ್ಬಿಟ್ಟು ಅವ್ರಿಗೆ ಬಾಡಿಗೆ ಅಡ್ವಾನ್ಸ್ ಕೊಡೋಕ್ಕೆ 20,000, 30,000, 50,000 ಕೊಟ್ಟು ಅವ್ರನ್ನ ವಿಕೆಟ್ ಮಾಡಿದ್ವಿ. ಆಮೇಲೆ ನಿಮ್ಮ ಕಣ್ಣಿಗೆ ನಾವು ಮುಚ್ಚಿ ಏನು ಮಾಡಿಲ್ಲ. ಯು ಆರ್ ದ ಪಿಲ್ಲರ್ ಆಫ್ ದ KGF ಪತ್ರಕರ್ತರು ನೀವು. ನಿಮ್ಮ ಮುಂದೆನೆ ಯಾವುದೇ ಒಂದು ಅಂಗಡಿ ಓನರು ನಾವು ಹೊಡಿತೀನಿ ಮೇಲೆ ಆತನೇ ರೋಲಿಂಗ್ ಶಟರ್ ಹೊಡ್ಕೊಂಡ, ಆತನೇ ಕಿಟಿಕೆ ಹೊಡ್ಕೊಂಡ, ಆತನೇ ಕಂಬಿಗಳೆಲ್ಲ ತಗೊಂಡ, ಅವ್ರಿಗೆ ಶಕ್ತಿ ಇಲ್ಲ, JCB ಇಟ್ಟು ಹೊಡ್ಕೊಳಕ್ಕಾಗಲ್ಲ. ಆ ಟೈಮ್ನಲ್ಲಿ ನಾವು JCBನಲ್ಲಿ ಹೊಡೆದು ಆ ಇದು ಮೆಟೀರಿಯಲ್ಸ್ ಎಲ್ಲ ಬಂದ್ಬಿಟ್ಟು ಆ ಮಾಲೀಕರು ಯಾರಿದ್ದಾರೆ ಇಲ್ಲಿ ಹೊಡೆದಿರೋ ಮಾಲೀಕರು ಅವ್ರವರು ತಗೊಂಡೋದ್ರು. ಅವರವರು ಹೊಡೆದಿರೋದನ್ನ ತಗೊಂಡೋದ್ರು. 130 ಅಂಗಡಿನಲ್ಲಿ ವಲ್ಲೆಲ್ ಮುನ್ಸ್ವಾಮಿ ಆಗಲಿ, ರೂಪಾ ಮೇಡಮ್ ಆಗಲಿ, ಮುನ್ಸಿಪಾಲ್ಟಿ ಸಿಬ್ಬಂದಿಗಳಾಗ್ಲಿ ನಮ್ಮ ಮೆಟೀರಿಯಲ್ನ ಇವ್ರು ದರೋಡ ಹೋಗಿದ್ದಾರೆ ಹಂಗಂತ ಯಾರು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾರು ಬಂದ್ಬಿಟ್ಟು ಕೇಸ್ಗೆ ಹೋಗಿಲ್ಲ. ಇನ್ನೊಂದು ದಾಖಲೆ ಕರೆಕ್ಟ್ ಆಗಿದ್ದು, KDA ಅನುಮತಿ ತಗೊಂಡು, ಮುನ್ಸಿಪಾಲ್ಟಿ ಅನುಮತಿ ತಗೊಂಡು ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಅವರು ನೇರವಾಗಿ ಕೋರ್ಟ್ಗೆ ಹೋಗಿರ್ಬೋದು, ಸ್ಟೇ ತಗೊಂಡು ಬಂದಿರ್ಬೋದು, ನಮ್ಮ ಮೇಲೆ ಆಕ್ಷನ್ ಮಾಡಿರ್ಬೋದು. ಬಟ್ ಯಾವ ಎವಿಡೆನ್ಸ್ ಇಲ್ಲ. ಪಾಪ ಇದು ಊರವ್ರ ದುಡ್ಡು ಎಲ್ಲ ಹೇಗ್ಬಿಟ್ರು, ಯಾವನ ಹೇಗಿದ್ರು ಗೊತ್ತಿಲ್ಲ, ಯಾರು ಪರ್ಮಿಷನ್ ಕೊಟ್ಟರು ಹೇಗಿಲ್ಲ, ನಡಿ ಬೀದಿಗೆ ಬಂದ್ಬಿಟ್ರು. ಅವ್ರಿಗೆಲ್ಲ ಬಂದ್ಬಿಟ್ಟ ತಕ್ಷಣ ಇಲ್ಲಿ ಈ ಜಾಗನಲ್ಲಿ ಅವ್ರಿಗೆ ಕೊಡ್ಬೇಕಂಗಂತ ಕಾನೂನು ಅದಕ್ಕೆ ತಕ್ಕಂಗೆ ರೆಡಿ ಮಾಡ್ತೀವಿ ನಾವು. ಯಾರಿದ್ದಾರೆ ಫಸ್ಟ್ ಪ್ರಿಫರೆನ್ಸು ಟೆಂಡರ್ ಭಾಗವಹಿಸ್ತಾರೆ, ಅದರಿಂದ 10% ಮೇಲೆ ಕೊಟ್ರೆ ಅವ್ರಿಗೆ ಆಗುತ್ತೆ. ಕಾನೂನು ಇದೆ, ಕಾನೂನು ತಪ್ಪಿ ನಾವು ಏನು ಮಾಡೋಕ್ಕಾಗಲ್ಲ. ಆಯ್ತಾ ಸರ್? ಇನ್ನೊಂದು ಅದೇ ಇದು ಬಂದ್ಬಿಟ್ಟು ನಮ್ಮ ಇದು ಮುನ್ಸಿಪಾಲ್ಟಿ ಕಟ್ಟಿರೋ ಶ್ರೀನಿವಾಸ್ ಅವರು ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಟೈಮ್ ಲಿಮಿಟ್ ಅಲ್ಲಿ ಯಾಕೆ ಫಿನಿಶ್ ಮಾಡಿಕೊಟ್ಟಿಲ್ಲ? 20 ವರ್ಷ ಬೇಕಾ? ಅಡ್ವಾನ್ಸ್ ಪೇಮೆಂಟ್ 9 lakhs ತಗೊಂಡಿದ್ದಾರೆ. ಅಡ್ವಾನ್ಸ್ ಪೇಮೆಂಟ್ ಟೇಕನ್ 9 lakhs. ಅವರು ಆ ಅವಧಿ ಮುಂದೆ ಅದು ಫಿನಿಶ್ ಮಾಡಿ ಕೊಟ್ಬಿಟ್ಟು ಬಿಲ್ ಮಾಡಬೇಕು. ಕರೆಕ್ಟಾ ಸರ್? ಅವಧಿ ಮುಗಿಯೋ ಟೈಮ್ ಮುಗಿಸ್ಬಿಟ್ಟು ಅವರು ಬಿಲ್ ಕೊಡ್ಬೇಕಾಯ್ತು. ಅಡ್ವಾನ್ಸ್ ಪೇಮೆಂಟ್ ತಗೊಂಡಿದ್ದಾರೆ. ಒಂದು ಅಡ್ವಾನ್ಸ್ ಪೇಮೆಂಟ್ ತಗೊಂಡ್ಮೇಲೆ ಅದು ಫಿನಿಶ್ ಮಾಡಿ ಕೊಡ್ಬೇಕು. ಯಾಕೆ ಕೊಟ್ಟಿಲ್ಲ? ಮತ್ತೆ ಅವ್ರು ಬಂದ್ಬಿಟ್ಟು ಅಲ್ಲಿ ನಾವು ಡೆಮಾಲೇಷನ್ ಮಾಡ್ಬೇಕಾ ಅವ್ರು ಬಂದ್ರು. ಅವ್ರಿಗೆ ಹೇಳಿದ್ವಿ, ನೋಡಿ ನ್ಯಾಯವಾಗಿ ನೀವು ಎಷ್ಟು ಕೆಲಸ ಮಾಡಿದ್ರೆ ಆ ಬಿಲ್ ಬಂದ್ಬಿಟ್ಟು ನಾವು ಪಾವತಿ ಮಾಡಿ ಕೊಡ್ತೀವಿ ಹಂಗನೇ ಹೇಳ್ಬಿಟ್ಟು. ಅದರಲ್ಲಿ ಇದ್ದು ರೋಲಿಂಗ್ ಶಟರ್ ತೆಗಿಯೋಕೆ ನಮ್ಮ ಕೈನಲ್ಲಿ ಜನ ಆಗಿಲ್ಲ, ಅದಕ್ಕೆ ಬಿಲ್ ಆಗಿಲ್ಲ ಹಂಗನೇ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಇದು ಮಾಡಿದ್ರು. ನಮ್ಮ ಕೈನಲ್ಲಿ ಆಗಲ್ಲ, ಜನ ಇಲ್ಲ ಅಂತ ಹೇಳಿದ್ಮೇಲೆ ಆ ರೋಲಿಂಗ್ ಶಟರ್ ಎಲ್ಲ ಬಿಚ್ಚಿ ಅದರಲ್ಲಿ ಏನು ಅಮೌಂಟ್ ಬಂತೋ ಅದು ಶ್ರೀನಿವಾಸ್ಗೂ ಕೊಟ್ಟಿದ್ವಿ.
ನೋಡಿ ಮುನ್ಸಿಪಾಲಿಟಿ ಸಿಬ್ಬಂದಿ ಇದ್ದಾರೆ, ಸಾಕ್ಷಿ ನಾನಿದ್ದೀನಿ. ಇದು ಸಂಗೀತ ಶ್ರೀನಿವಾಸ್ ಅವರು ದುಡ್ಡು ತಗೊಂಡಿದ್ರು, ಫೋಟೋ ಇದೆ. ಐ ವಿಲ್ ಸೆಂಡ್ ಇಟ್ ಆಲ್ ಮೀಡಿಯಾ ಫ್ರೆಂಡ್ಸ್ಗೆ. ನಾನು ಎಲ್ಲ ಬಂದ್ಬಿಟ್ಟು ಇದನ್ನೇ ಕಳ್ಸಿಕೊಡ್ತೀನಿ. ಇದು ಮುಖ್ಯ ಭಾಗ 1. ನಂಬರ್ 2, KGF ವ್ಯಾಪಾರಿಗೆ ಹೇಳ್ತೀನಿ, ವ್ಯಾಪಾರಿ ಅವ್ರಿಗೆ ಹೇಳ್ತೀನಿ ಒಂದೇ ಒಂದು ಮಾತು, ಯು ಆರ್ ಬಿಸ್ನೆಸ್ ಮ್ಯಾನ್, ನಾಟ್ ಪಾಲಿಟಿಕ್ಸ್ ಮ್ಯಾನ್. ನೀವೇನಾದ್ರೂ ಇದರಲ್ಲಿ ಬಂದ್ಬಿಟ್ಟು ರಾಜಕೀಯ ಮಾಡಿದ್ರೆ ನಿಮ್ಮ ಬಾಲು ಹಾಲು, ನಿಮ್ಮ ಬಾಲು ಹಾಲು, ನಿಮ್ಮ ಬಾಯಿನಲ್ಲಿ ನೀವೇ ಮಣ್ಣಾಕೊಳ್ತೀರಾ. ಇವತ್ತು ಅಂಗಡಿಗಳು ಎಷ್ಟಿದೆ ಗೊತ್ತಾ? ಇದರಲ್ಲಿ ಆಂಡರ್ಸನ್ ಪೇಟೆನಲ್ಲಿ 111, ನಾನು ನೋಡ್ದಂಗೆ ಹೇಳ್ತೀನಿ, ನನಗೆ ಬಯಾಡು. 111, ಸ್ಟೇಡಿಯಂ ಸುತ್ತ 18, ಸ್ಯಾನಿಟರಿ ಬೋರ್ಡ್ನಲ್ಲಿ 20. ಇಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಬಂದು 1275 ಶಾಪ್ಸ್ ಇತ್ತು, ಅದರಲ್ಲಿ 130 ಶಾಪ್ಸ್ ಹೊಡೆದಿದ್ದೀವಿ. 1145 ರಾಬರ್ಟ್ಸನ್ ಪೇಟ್, 111 ಅಂಡರ್ಸ್ಟನ್ ಪೇಟ್, 20 ಸ್ಯಾನಿಟರಿ ಬೋರ್ಡ್, 18 ಸ್ಟೇಡಿಯಂ ಸುತ್ತ ಇರೋ ಅಂಗಡಿಗಳು ಎಲ್ಲದಕ್ಕೂ ಬಾಡಿಗೆ ಬರ್ತಾ ಇದೆ. ಫಸ್ಟ್ ಸರ್ ಎಲ್ಲ ಸರ್, ಬಸ್ ಸ್ಟ್ಯಾಂಡ್ ಅಂದ್ರೆ MG ಎಲ್ಲ ಸೇರಿ, ಬಸ್ ಸ್ಟ್ಯಾಂಡು, ಮಾರ್ಕೆಟು, A ಪ್ರಿಮಿಸ್, B ಪ್ರಿಮಿಸ್, C ಪ್ರಿಮಿಸ್, D ಪ್ರಿಮಿಸ್ ಡೆಮಾಲೇಷನ್, ಇದರಲ್ಲೆಲ್ಲ ಸೇರಿ 1245 ಇದರಲ್ಲಿ ಬಂದ್ಬಿಟ್ಟು ಇದೆ ಅಂಗಡಿಗಳಿದೆ. ಅದಕ್ಕೆ ಬಂದ್ಬಿಟ್ಟು ಎಷ್ಟು ನಾವು ಇದು ಬಂದಂದ್ರೆ ವರ್ಷಕ್ಕೆ ಎಷ್ಟು ಬರುತ್ತೆ ಅಂದ್ರೆ, ನಮ್ಗೆ ಅದನ್ನು ಒಂದು ಕ್ಲಿಯರ್ ಮಾಡಿಬಿಡ್ತೀನಿ, ಆಮೇಲೆ ಸಬ್ಜೆಕ್ಟ್ ಬರ್ತೀನಿ. 675 ನೋಡಿ, ಈ D ಪ್ರಿಮಿಸ್ 111, C ಪ್ರಿಮಿಸ್ 19, 130 ಹೊಡೆದಿದ್ದೀವಿ. ಇದಕ್ಕೆ ಬ್ಯಾಲೆನ್ಸ್ ಅಮೌಂಟ್ ಅಪ್ ಟು August 2025 ವರೆಗೆ 1,78,55,784 ರೂಪಾಯಿ ಇದರಲ್ಲಿ ಬ್ಯಾಲೆನ್ಸ್ ಇದೆ. ನಂಬರ್ 1. ನಂಬರ್ 2 ನೋಡಿ, ನಮಗೆ ಆಸ್ ಆನ್ 1/4/2024 ಟು 31/3/2025 ವರೆಗೆ ಸುಮಾರು 1,95,01,083 ರೂಪಾಯಿ ಕಲೆಕ್ಷನ್ ಆಗಿದೆ. ಇದಕ್ಕೆ ಬಂದ್ಬಿಟ್ಟು ಟೋಟಲಿ ಫಾರ್ ಇಯರ್ ಇವಾಗ ಟೋಟಲ್ ಬಂದ್ಬಿಟ್ಟು ಇವಾಗ ನಮಗೆ ಒಂದು ತಿಂಗಳಿಗೆ 25 ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ. ಯಾವುದು ಮುಚ್ಚಿಲ್ಲ, ಮುಚ್ಚಿರೋ ಅಂಗಡಿ ಗೋಡನ್ ಅಂತ ಯೂಸ್ ಮಾಡ್ಕೊಂಡು ಕಟ್ತಾ ಇದ್ದಾನೆ. ಒಂದು 20-30 ಅಂಗಡಿ ಬಿದ್ದು ಇದೆ, ಅದು ರಿನೋವೇಷನ್ ಮಾಡಕ್ ಆಗಲ್ಲ. ಇವಾಗ ಇಪ್ಪರಿಗಿಲೋ 3 ಕೋಟಿ ರೂಪಾಯಿ ಇವಾಗ ಬ್ಯಾಲೆನ್ಸ್ ಮಾಡಿದ್ದಾರೆ. ABC ನಲ್ಲಿ ಬಂದ್ಬಿಟ್ಟು 3 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಅದಕ್ಕೆ ಕಮಿಷನರು ಅದಕ್ಕೆ ಏನು ವ್ಯವಸ್ಥೆ ಇದೋ ಅದ್ರ ಪ್ರಕಾರ ಅದನ್ನ ಕಲೆಕ್ಟ್ ಮಾಡಬೇಕು. ಬಿಟ್ಬಿಟ್ಟೇ ಇವಾಗ ಕೂಡ ಇಲ್ಲಿ ಕಟ್ಟಿಲ್ಲ. ಅದೇ ತರ ಬಂದ್ಬಿಟ್ಟು ವ್ಯಾಪಾರಿಗಳು ನೀವು ಕಟ್ಟಬೇಕು. 3 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಶೀಟ್ ಇಂದ ನನಗೆ ಮಾಹಿತಿ ಸಿಕ್ಕಿದೆ. ಈ ಬಿಲ್ಡಿಂಗು ಯಾರದೇ ಬಂದ್ಬಿಟ್ಟು ವಿತೌಟ್ ಪರ್ಮಿಷನ್ ತಗೊಂಡು ಕಟ್ಟಿಲ್ಲ. ಯಾರಿಗೆ ನಾವು ನೋಟಿಸ್ ಕೊಡೋದು? ವಲ್ಲಲ್ ಮುನ್ಸ್ವಾಮಿ ಕೊಡೋದಾ? ಇದೆಲ್ಲ ಒಂದು ಯಾರಿಗೆ ನೋಟಿಸ್ ಕೊಡ್ಬೇಕು? ನಾವು ಯಾರಿಗೆ ನೋಟಿಸ್ ಕೊಡ್ಬೇಕು? KK ಟಿವಿನಲ್ಲಿ ಬಂದು ಕಾಕಾ ಟಿವಿ ಕೂತಿದೆ, ಕಾಕಾ ಟಿವಿಗೆ ನಾವ್ ಹೆಂಗ್ ಕೊಡೋದು? KK ಟಿವಿಗೆ ಕೊಡ್ಬೇಕು. ವಲ್ಲಲ್ ಮುನ್ಸ್ವಾಮಿ ಓನರು, ಪೊಸಿಷನ್ ನಲ್ಲಿ ಇರೋರು ಮೋಹನ್ ರಾಜ್ಗೆ ನಾವ್ ಹೆಂಗ್ ನೋಟಿಸ್ ಕೊಡಕ್ಕಾಗುತ್ತೆ? ಶ್ರೀನಿವಾಸ್ ಅವ್ರ ಮೂಲಧನ ನನ್ನ ಬಂದ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ, ಯಾಕೆ ನೋಟಿಸ್ ಕೊಡೋದು? ನೋಟಿಸ್ ಕೊಡೋ ಹಕ್ಕಿ ಏನಿದೆ? ನಮ್ಮ ಜಾಗ, ನಮ್ಮ ಸಾಯಿಲ್, ನಮ್ ಸಣ್ಣ ಸಾಯಿಲ್ ಆಗಿ ಮಾಡ್ತಾ ಇದ್ದೀನಿ. 2.5 ಎಕರೆ ನಮ್ KGF ನಲ್ಲಿ. ನೀವು ನಿಮ್ಗೂ ಹಕ್ಕಿದೆ, ನಿಮ್ದು ಇದು ಭೂಮಿ ಕೂತಿರೋದು ನಿಮ್ದು ಭೂಮಿ. ಅದನ್ನ ನಾವು ಗೌರ್ಮೆಂಟ್ಗೆ ಲಾಸ್ ಮಾಡಿದ್ರೆ ನಾವು ಜೈಲ್ಗೆ ಹೋಗ್ಬೇಕು. ಗೌರ್ಮೆಂಟ್ಗೆ 130 ಕೋಟಿ ರೂಪಾಯಿ ಪ್ರಾಫಿಟ್ ಉಳಿಸ್ಕೊಟ್ಟಿದೀವಿ, ನಮ್ಗೆ ಅವಾರ್ಡ್ ಕೊಡ್ಬೇಕು. ಇಲ್ಲ ಹೇಳ್ತೀನಿ ಸರ್, ಹೇಳಿ ಸರ್, ಹೇಳಿ ಸರ್. ಎಸ್ ಸರ್. ಈ ಊರಿಗೆ ಸುಪ್ರೀಂ ಯಾರು? ಮುನ್ಸಿಪಾಲಿಟಿ. ಈ ಊರಿಗೆ ಬಂದ್ಬಿಟ್ಟು ಸುಪ್ರೀಂ ಯಾರು? ಈ ಊರಿಗೆ ಬಂದ್ಬಿಟ್ಟು ನಾವು ತೀರ್ಮಾನ ತಗೊಳಕ್ಕೆ ನಮ್ಗೆ ಹಕ್ಕಿದೆ. ಸುಪ್ರೀಂ ಬಂದ್ಬಿಟ್ಟು ಕೇಳ್ತೀನಿ ಸರ್, ನಾವು ತೀರ್ಮಾನ ಮಾಡಿದ್ದೀವಿ. ನಾವು ಇಲ್ಲಿ ಬಂದ್ಬಿಟ್ಟು ರೆವೆನ್ಯೂನು ಬರಲ್ಲ, ಇಲ್ಲಿಗಲ್ ಬಿಲ್ಡಿಂಗು, ನಮ್ಗೆ ಕಾರ್ ಪಾರ್ಕಿಂಗ್ ಇಲ್ಲ ಹೇಳ್ಬಿಟ್ಟು 35 ಶಾಸಕರು ಇದು ಸದಸ್ಯರು, ನಮ್ಮ ಪ್ರೆಸಿಡೆಂಟು, ನಾವೆಲ್ಲ ಸೇರಿ ತೀರ್ಮಾನ ಮಾಡೋ ಟೈಮ್ನಲ್ಲಿ
ಅಲ್ಲಿ ನೀವು ಮಾಧ್ಯಮ ಮಿತ್ರರು ಆ ಮೀಟಿಂಗ್ ನಲ್ಲಿ ಇದ್ರೆ, ಅದರಲ್ಲಿ ಬಿಜೆಪಿ ಸದಸ್ಯರು ಇದ್ರು, ಕಮ್ಯುನಿಸ್ಟ್ ಸದಸ್ಯರು ಇದ್ರು, RPI ಸದಸ್ಯರು ಇದ್ರು. ಈ ಮಣ್ಣಿನ ಮಗ XMLA ನಮ್ಮ ತಂಗವಯಲ್ ತಲಪತಿ S ರಾಜೇಂದ್ರನ್ ಏನ್ ಹೇಳಿದ್ರು ನಿಮ್ ಮುಂದೆನೆ, ಡೋ ಇಟ್, ಎಲ್ಲಾರನ್ನ ಹೊಡೆದಿ, ನಮ್ಗೆ ಬೆಂಬಲ ಇದೆ, ಹೊಡೆದ್ಬಿಟ್ಟು ಎಲ್ಲಾರು ಖಾಲಿ ಮಾಡಿ, ಹೊಡೆದ್ರೆ ಎಲ್ಲಾರು ಹೊಡಿರಿ, ಒಬ್ರದ್ದು ಬಿಡಬೇಡಿ ಅಂತ ಅವರು ತಲಪತಿ ಹೇಳಿದ್ದಾರೆ, ಮಣ್ಣಿನ ಮಗ ಹೇಳಿದ್ದಾರೆ. ಹೊಡೆದಿರೋದಕ್ಕೆ ಯಾರ್ದು ಆಕ್ಷೇಪಣೆ ಇಲ್ಲ. ಎಸ್, ನೀವು ಹೊಡೆಯುವಾಗ ಸರ್ಕಾರದಿಂದ ಏನ್ ಅನುಮತಿ ಪಡ್ಕೊಂಡಿದ್ದೀರಾ? ಸರ್ ಇವಾಗ ಎಲ್ಲ ವರದಿಯಲ್ಲಿ ನೀವು ಹೊಡೆಯೋಕ್ ಮೊದಲು ನಿಮ್ಮ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಸಕ್ಷಮ ಪ್ರಾಧಿಕಾರದಿಂದ ನೀವು ಏನ್ ಅನುಮತಿ ಮಾಡಬೇಕು ಅಂತ ಇದೆ. ಸರ್ ನಮ್ಮ ಪ್ರಕಾರ, ಸರಿ ಸರ್, ನಮ್ಮ ಪ್ರಕಾರ ನಾವು ಆದೇಶ ತಗೊಳಕ್ ಇಲ್ಲ. ನಾವು ಮುನ್ಸಿಪಾಲಿಟಿನಲ್ಲಿ ಬಂದ್ಬಿಟ್ಟು ನಾವು ಮಾಡಿ ಈ ತರ ಮಾಡಿದೀವಿ ಅಂತ ಹೇಳಿದ್ಮೇಲೆ ಅದನ್ನ ದುರುಕರಣ ಇರಿ ಸರ್, ಅದು ದುರುಕರಣ ಇರಿ ಸರ್, ದುರುಕರಣ ಮಾಡಿ ಕಮಿಷನರ್ ಕಳಿಸ್ಬೇಕು. ಅದ್ ಏನಾದ್ರೂ ನಾವು ಬಂದ್ಬಿಟ್ಟು ಸರ್ಕಾರಕ್ಕೆ ವಿರೋಧ ನಾವು ಮಾಡಿದ್ರೆ 301 ಸೆಕ್ಷನ್ ಪ್ರಕಾರ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಮುನ್ಸಿಪಾಲಿಟಿ ಮೇಲೆ ಅವರು ಆಕ್ಷನ್ ತಗೋಬಹುದು. ನೀವು ಟೆಂಡರ್ ಬಿಡ್ತೀರಾ ಅಥವಾ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಿಮ್ಮದೇ ಆದ ಒಂದು ಪೂರ್ವಾಡಳಿತ ಸಚಿವಾಲಯ, ಹೌದು, ಆ ಸಚಿವಾಲಯದಿಂದ ನೀವು ಅನುಮತಿ ತಗೊಳ್ಳೇಬೇಕು. ಎಸ್, ಇಲ್ಲ ಅಂತ ಹೇಳಕ್ ಬರೋದೇ ಅದು ಸೆಕೆಂಡ್ ಬರ್ತೀನಿ, ತಪ್ಪಾಗುತ್ತೆ. ಅದು ಸೆಕೆಂಡ್ ಬರ್ತೀವಿ. ಅದರಿಂದ ಅಲ್ಲಿಂದ ನೀವು PWD ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಸಕ್ಷಮ ಪ್ರಾಧಿಕಾರದ ನೀವು ಅನುಮತಿ ತಗೊಳ್ಬೇಕು ಅಂತ. ನೀವು ರಾಜ್ಯಾಂಗದ್ದು, ನೀವು ಜನರಿಂದ ಆಯ್ಕೆ ಆಗಿರೋರು, ಹೌದು, ನಿಮ್ ಡ್ಯೂಟೀಸ್ ಏನು, ಇಂದ ಕೆಲಸ ಮಾಡಿ, ಕೆಲಸಕ್ಕೆ ಕಸ್ಟೋಡಿಯನ್ ನೀವು ಸರಿಯಾಗಿ ಮಾಡ್ತಾ ಇದಾರೆ, ನೋಡ್ಕೊಳ್ಳೋದು ನಿಮ್ ಕರ್ತವ್ಯ. ಅರ್ಥ ಆಯ್ತಾ? ಇಲ್ಲಿ ತಪ್ಪಾಗಿದೆ, ಓಕೆ, ಎಲ್ಲ ಫೈಂಡ್ ಔಟ್ ಮಾಡಿದೀರಾ, ನೀವು ಎಲ್ಲ ಮಾಡಿದ್ದೀರಾ. ಹೇಳೋಕ್ ಮೊದಲು ನಿಮ್ ಸರ್ಕಾರದಿಂದ ಈ ತರ ಇಲ್ಲಿ ಯಾರು ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅವ್ರಿಗೆ ನಾವ್ ಯಾರಿಗ್ ನೋಟಿಸ್ ಕೊಡೋದು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕಾಗೋಗ್ಲಿ ಅಥವಾ DMAಗಾಗೋಗ್ಲಿ ನಿಮ್ ಕಡೆಯಿಂದ ಒಂದ್ ಪತ್ರ ಬರೆದು ನಾವ್ ಈ ತರ ತೆಳ್ಳೋದಕ್ಕೆ ಅನುಮತಿ ಪಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಸರ್. ನಾವು ಆನ್ಸರ್ ಕೊಡಿ. ಕಮಿಷನರ್ ಹತ್ರ ಬಂದ್ಬಿಟ್ಟು ಈ ತರ ಹೊಡೆಯಕ್ಕೆ ಫಸ್ಟ್ ಬಂದ್ಬಿಟ್ಟು ನಾವು ಮುನ್ಸಿಪಾಲಿಟಿ ನಗರಸಭೆ ಸಭೆ ಮಾಡಕ್ ಮುಂಚೆ ತಾಯಿ ಸಮಿತಿಯಿಂದ ಒಂದು ಕಮಿಟಿನಲ್ಲಿ ತೀರ್ಮಾನ ಮಾಡಿ ನಮ್ಮ ಕಮಿಷನರ್ ಕಳ್ಸಿದ್ದಾರೆ, ಎಲ್ಲಿ ಅಲ್ಲಿ ಕಳ್ಸಿದ್ದಾರೆ. ಆಮೇಲೆ ಬಂದ್ಬಿಟ್ಟು ತಾಯಿ ಸಮಿತಿ ಕಮಿಟಿಯಿಂದ ಮುನ್ಸಿಪಾಲಿಟಿನಲ್ಲಿ ತೀರ್ಮಾನ ಅದು ಮಾಡಿದ್ದಾರೆ. ಹೌದು, ಓಕೆ ಸರ್. ಆದ್ರೆ ಸರ್ಕಾರ ಅನ್ನೋದು ಒಂದು ಇದೆಯಲ್ಲ, ಹೌದು ಸರ್, ಸರ್ಕಾರ ಬಂದ್ಬಿಟ್ಟು ಕಮಿಷನರ್ ಬಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ, ಮುನ್ಸಿಪಾಲಿಟಿ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ. ನಾವು ಬಾಡಿ ಹೋಗಿ ಡೈರೆಕ್ಟ್ ಕೊಡಕ್ ಆಗಲ್ಲ ಸರ್, ಮುನ್ಸಿಪಾಲಿಟಿ ಕಮಿಷನರ್ ಬಂದ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಏನು ನೋಡಿ ಸರ್, ಕೊಟ್ಟ ಮೇಲೆ ಇರಿ ಸರ್, ಒಂದ್ ನಿಮಿಷ ಸರ್, ನೋಡಿ ಸರ್, ಜಿಲ್ಲಾ ಕೊಟ್ಟಿರ್ಬೋದು. ನಮ್ಗೆ ಬಂದ್ಬಿಟ್ಟು ನಮ್ಮ DMA ಎಸ್ ಹೊಡೀರಿ ಅಂತ ಯಾರು ಕೊಟ್ಟಿಲ್ಲ ಸರ್, ನಾವು ಹೊಡೆದಿವಿ ಅಂತ ಕೊಟ್ಟಿದ್ವಿ ಮಾಹಿತಿ. ಯಾವ ಮುನ್ಸಿಪಾಲಿಟಿ ಇಲ್ಲ ಇಂಡಿಯನ್ ಅಲ್ಲಿ, ಎಲ್ಲಾ ಬುಲ್ಡೋಸರ್ ಮಿನಿಸ್ಟರ್ ಇದ್ದಾರೆ, ಬುಲ್ಡೋಸರ್ ಕಾಮಗಾರಿ ನಡೀತಾ ಇದೆ. ನಮಗ್ ಗೊತ್ತಿರೋವರೆಗ ನಾನು 3 ವರ್ಷ ನಾನು ಬಂದ್ಬಿಟ್ಟು ಪ್ರೆಸಿಡೆಂಟ್ ಆಗಿದ್ದೇನೆ. ಒಂದ್ ಸತಿ ಸ್ಟ್ಯಾಂಡಿಂಗ್ ಕಮಿಟಿ ನಮ್ಮ ರೂಲಿಂಗ್ ನಲ್ಲಿ ಬಂದ್ಬಿಟ್ಟು ಇಲ್ಲಿಗಲ್ ಬಿಲ್ಡಿಂಗ್ ನ ಹೊಡೆಯಕ್ಕೆ ಯಾರ ಹತ್ರ ಪರ್ಮಿಷನ್ ತಗೊಳಕ್ ಹಕ್ಕೇ ಇಲ್ಲ. ಯಾವ ಟೆಂಡರ್ ಅಲ್ಲಿ, ಯಾವ ಟೆಂಡರ್ ಕೊಡಿ, ಡಾಕ್ಯುಮೆಂಟ್ ಕೊಡಿ. ವರಿಷ್ಠರು, ನಿಮ್ಮ ಪಕ್ಷದ ವರಿಷ್ಠರು ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಬುಲ್ಡೋಜರ್ ಸಂಸ್ಕೃತಿ ಮಾಡ್ತಾ ಇರ್ಬೇಕಾದ್ರೆ ಇವ್ರು ಅದೇ ರೀತಿ ಪ್ರಶ್ನೆ ಮಾಡಿ ಅಲ್ಲಿ ಬುಲ್ಡೋಜರ್ ಹೊಡೆಯೋದನ್ನ ನಿಲ್ಸಿದ್ರು. ಅಲ್ಲಿ ಇಲ್ಲಿ ಬುಲ್ಡೋಜರ್ ಸಂಸ್ಕೃತಿ ಇದೆಯಾ? ನೀವು ಮಾಡಿರೋದು ಬುಲ್ಡೋಜರ್ ಸಂಸ್ಕೃತಿ ನೋಡಿ ಸರ್, ನಮ್ಮ ಊರಿಗೆ ಒಳ್ಳೇದ್ ಮಾಡ್ಬೇಕಂತ ಮಾಡಿದ್ವಿ ಸರ್. ಮಾಡಿ, ನೀವು ನಿಮ್ಗೆ ಯಾರು ಅಡ್ಡ ಇಲ್ಲ, ಊರಿಗೆ ಒಳ್ಳೇದ್ ಮಾಡಿ ಅಂತ ಯಾರು ನಾವು ಹೇಳ್ತಾ ಇಲ್ಲ. ಇವಾಗ ಕಾನೂನು ಇದೆ. ಪ್ರಿಯಾ ಬಾರು 40 ವರ್ಷ ಕೈ ಮುಟ್ಟಿಲ್ಲ, ನಾನು ಹೋಗಿ ಹೊಡೆದೆ. ಅವಾಗ ನೀವು ಕೇಳಿದ್ರ ಪತ್ರಿಕೆ ಅವರು ಇದರಲ್ಲಿ ಬಂದ್ಬಿಟ್ಟು DC ಹತ್ರ ಬಂದ್ಬಿಟ್ಟು ತಗೊಂಡ್ರ ಪರ್ಮಿಷನ್ ಅಂತ ಕೇಳಿ. ಇದೇ ಎಲ್ಲದಕ್ಕೂ ಒಂದೇ ಕಾನೂನು. ಮುನ್ಸಿಪಾಲಿಟಿನಲ್ಲಿ ನನಗೆ ಗೊತ್ತಿರೋವರೆಗ ನಮಗೆ ಬಂದ್ಬಿಟ್ಟು ಹಕ್ಕು ನಾವು ಮಾಡಿ ಈ ತರ ಮಾಡಿದೇವೆ ಅಂತ ನಾವು ಸಂದೇಶ ಕೊಡ್ತೀವಿ. ನಾವು ಪರ್ಮಿಷನ್ ತಗೊಳಕ್ ಹಕ್ಕಿಲ್ಲ. ನಾವು ಹೊಡೆದು ಹೇಳ್ತೀನಿ, ನಾವು ಅಲ್ಲಿ ತಗೋಬೇಕಂತ ಇದೇ ಇಲ್ಲ, ರೂಲ್ಸೇ ಇಲ್ಲ ಸರ್. ಇನ್ನೊಂದು ಹೇಳ್ತೀವಿ ಸರ್, ನಾವು ಮಾಡಿದ ತಪ್ಪು, ಕಾನೂನು ಪ್ರಕಾರ ನಾವು ಮಾಡಿದ ತಪ್ಪು, ಲೂಪ್ ಹೋಲ್ಸ್, ನಮ್ಮನ್ನ ಜೈಲಿಗೆ ಕಳ್ಸಿ ಹೋಗ್ತೀವಿ, ಊರಿಗಾಗಿ ಹೋಗ್ತೀವಿ. ನೇರು ಏನಕ್ಕೆ ಹೋದ್ರು? ಇಂದಿರಾ ಗಾಂಧಿ ಯಾರ್ ಬನ್ನಿ ಸರ್, ನೇರು ಏನಕ್ಕೆ ಹೋದ್ರು? ನಮ್ಮ ಸರ್, ಈ ಫ್ರೀಡಮ್ ಪಾಯಿಂಟ್ಗೆ ಹೋಗೋರು ಮಾತ್ರ ಜೈಲಿಗೆ ಹೋದವ್ರೆಲ್ಲ ತ್ಯಾಗ ಇಲ್ಲ, ಊರಿಗಾಗಿ ನಾವು ಹೋಗ್ತೀವಿ.
ನಾವು ಒಳ್ಳೇದು ಮಾಡಿ ಊರಿಗೆ ಒಳ್ಳೇದು ಮಾಡಿದೀವಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗೋದು ಸಿದ್ಧ. ಅದು ನೋಡೋಣ ಹೆಂಗಿದೆ ಅಂತ. ಎಲ್ಲ ನೋಡಿದ್ವಿ ಬಾಲ್ನಲ್ಲಿ, ಅದನ್ನು ನೋಡಿದೀವಿ. ನಾವೇನು ಕಳ್ತನ ಮಾಡ್ಬಿಟ್ಟು ಹೋಗಿಲ್ವಲ್ಲ. ಭ್ರಷ್ಟಾಚಾರ ಸರ್, ಡೀಟೇಲ್ಸ್ ಅಂದ್ರೆ ನಾವು DMIಗೆ ಇಲ್ಲಿಂದ ನಾವು ಬಂದ್ಬಿಟ್ಟು DPR ಕಳ್ಸಿದ್ದೀವಿ. DPR ನಮಗೆ 63 ಕೋಟಿ ರೂಪಾಯಿಗೆ ನಮಗೆ ಸ್ಯಾಂಕ್ಷನ್ ಆಗಿದೆ. ಇದರಲ್ಲಿ 63 ಕೋಟಿನಲ್ಲಿ ನಮ್ಗೆ HDFC ಬ್ಯಾಂಕಿಂದ ಲೋನ್ ಅಪ್ರೂವಲ್ ಆಗಿದೆ. ಏನ್ ಸರ್? 63 ಕ್ರೋರ್ಸ್. 63 ಕ್ರೋರ್ಸ್ನಲ್ಲಿ 50% ಶೇರಿಂಗ್. ಎಷ್ಟು? 50% ಶೇರಿಂಗ್ ಫಾರ್ HDFC ಬ್ಯಾಂಕ್. 8.5 ಇಂಟ್ರೆಸ್ಟ್ ಅಮೌಂಟ್ಗೆ 8.5%ಗೆ ನಮಗೆ ಬಂದ್ಬಿಟ್ಟು 50% ಶೇರಿಂಗ್ ಬಂದ್ಬಿಟ್ಟು HDFC ಬ್ಯಾಂಕಿಂದ ಅಪ್ರೂವಲ್ ಆಗಿದೆ. ಆಮೇಲೆ ಕೇಂದ್ರದಿಂದ UCFs ಅದರಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ ಶೇರ್ 25% ನಮಗೆ ಬಂದ್ಬಿಟ್ಟು 26 ಕೋಟಿಯ 90 ಲಕ್ಷ ರೂಪಾಯಿ ನಮಗೆ ಇದಕ್ಕೆ ಸಬ್ಸಿಡಿ ಫ್ರೀ. ಲೋನ್ ಇಲ್ಲ, ಏನಿಲ್ಲ. ಅಲ್ಲಿ ಬರುತ್ತೆ KGF. ಇಲ್ಲ ಸರ್, ಟಿ ಅದು. ಕೋಲಾರ್ಗೆ ಟೋಟಲು 87 ಕೋಟಿಯೇ 68 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಆಲ್ ರೌಂಡ್ ಕರ್ನಾಟಕನಲ್ಲಿ 301 ಮುನ್ಸಿಪಾಲ್ಟಿ, ಟೌನ್ ಪಂಚಾಯತ್, CMC ಇವರಿಗೆಲ್ಲ ಸೇರಿ 1897 ಕೋಟಿ ರೂಪಾಯಿ ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ಅನುದಾನ ಸಿಕ್ಕಿದೆ. ಸ್ಯಾಂಕ್ಷನ್ ಅಮೌಂಟ್ ಇದು. ನಮ್ಮ KGF ಮಾತ್ರ 87 ಕೋಟಿ 68 ಲಕ್ಷ ಸಿಕ್ಕಿದೆ. ಮುಲ್ಬಾಗಲ್ಗೆ 10 ಕೋಟಿ. ಇದು ಸರ್ CMC ಮಾರ್ಕೆಟ್ಗೆ, CMC ಮಾರ್ಕೆಟ್ 63 ಕೋಟಿ. ಬಸ್ ಸ್ಟ್ಯಾಂಡ್ ರೆನೋವೇಷನ್ಗೆ 10 ಕೋಟಿ. ನಮ್ಮ DMAಗೆ ಅವ್ರ ಕಳಿಸಿ PDಗೆ ಅವ್ರು ಲೆಟರ್ ಮಾಡಿದ್ದಾರೆ, ಅನುಮೋದನೆ ಬಂದಿದೆ. ನೋಡಿ, ಯಾವ ನಿಧಿ ಅಂತ ಓದಿ ಸರ್. ನಿಧಿ ಓದಿ ಸರ್. ಅದು ನಿಧಿ ಯಾವ ನಿಧಿ ಅಂತ ನೋಡಿ ಸರ್. ಇದು ನೋಡಿ ಓದಿ ಸರ್. ಈ ಮಾರ್ಕೆಟ್ ಕಟ್ಟಕ್ಕೆ ನಾವು ಪ್ರಪೋಸಲ್ ನೋಡಿ ಸರ್. ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ ಸರ್. ಅಲಿಗೇಷನ್ ಆಫ್ ಸೆಂಟ್ರಲ್ ಶೇರ್ 25% ಅಂಡರ್ ಅರ್ಬನ್ ಚಾಲೆಂಜ್ ಫಂಡ್ GBA ಸಿಟಿ ಕಾರ್ಪೊರೇಷನ್ ಅಂಡ್ ಅರ್ಬನ್ ಲೋಕಲ್ ಬಾಡೀಸ್ UCF ಹಂಗಂದ್ರೆ ಅರ್ಬನ್ ಚಾಲೆಂಜ್ ಫಂಡ್. ಕೇಂದ್ರ ಸರ್ಕಾರದಿಂದ ಫ್ರೀ ನಮ್ಗೆ ಕೊಟ್ಟಿದ್ದಾರೆ. ನಮ್ಮ KGF ಮಾತ್ರ ನೀವು 200 ಕೋಟಿ ಪ್ರಾಜೆಕ್ಟ್ ತಗೊಳ್ಳಿ. ಅದೇ ಇದು ಒಂದು ಅಧಿಕೃತವಾಗಿ ಒಂದು ಅಮೌಂಟ್ ಯಾವುದೋ ಬಂದ್ಬಿಟ್ಟು ಸೇವ್ ಮಾಡಿದ್ದಾರೆ ಯಾರಿಗೂ, ಸೆಂಟ್ರಲ್ ಗೌರ್ಮೆಂಟ್. ಆ ಅಮೌಂಟಿಂದ ಎಲ್ಲ ಆಲ್ ಓವರ್ ಇಂಡಿಯಾಕ್ಕೆ ಕೊಡ್ತಾರೆ. ನಮಗೆ 26 ಕೋಟಿ ರೂಪಾಯಿ ಅವ್ರಿಗೆ ಅನುದಾನ ಕೊಡ್ತಾರೆ ಅಂದ್ರೆ ಖುಷಿ ಮಾಡ್ಬೇಕಾ ಇಲ್ವಾ? ನಮ್ದು ಆಗ್ಬೇಕಾದ್ರೆ ಬಂಡ್ಲಿ 25% ಶೇರ್ ಬಂಡ್ಲಿ, 2 ವೀಲರ್ ಪಾರ್ಕಿಂಗ್ ಬರಲಿ. ಇವಾಗ ಪಾಪ್ಯುಲೇಷನ್ KGF ನಲ್ಲಿ ಕಮ್ಮಿ ಇದೆ ಬಿಟ್ಟು ಡೆವಲಪ್ಮೆಂಟ್ ಇದೆ, ಬೇಡವಾ ನಾವು? ಹಳೆದ್ರಲ್ಲಿ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಸೊಮ್ಮಿನಲ್ಲಿ ನೀರು ತಗೊಂಡು ಹೋಗಿದ್ದೀವಿ ಕಕ್ಕಸ್ಗೆ. ಇವಾಗ ಸ್ವಚ್ಛ ಭಾರತ ಬಂದ್ಬಿಟ್ಟು ಟಾಯ್ಲೆಟ್ ಕಟ್ಟಿದ್ದ, ಚೇಂಜ್ ಆಗಿಲ್ವಾ? ಹಳೆ ಕೊಠಡಿನಲ್ಲೇ ಇರ್ಬೇಕಾ ನಾವು? ಹೊಸ ಬಿಲ್ಡಿಂಗ್ ಬೇಡವಾ? ಬ್ಯಾಂಗ್ಳೂರ್ನಲ್ಲಿ ಹೊಡೆದ್ಬಿಟ್ಟು ಮಾಡಿಲ್ವಾ? ಎಲ್ಲ ಬೇರೆ ಕಡೆ ಎಲ್ಲ ಹೊಡೆದ್ಬಿಟ್ಟು ಕಾಂಪ್ಲೆಕ್ಸ್ ಕಟ್ಟಿಲ್ವಾ? ಇಲ್ಲಿ ಕಟ್ಟಿದ್ದೆ. ಇವಾಗ ಕಟ್ಟೋದ್ರಲ್ಲಿ ಏನಿದೆ? ಒಡೆಯಕ್ಕೆ ಯಾರಾದ್ರೂ ಲಂಚ ಕೊಡ್ತಾರಾ? ಸ್ವಾಮಿ ನಾನು ಬಿಲ್ಡಿಂಗ್ ಹೊಡೆದ್ಬಿಡಿ ಇಂದ ಲಂಚ ಕೊಡ್ತಾರಾ? ಕಟ್ಟೋ ಟೈಮಲ್ಲಿ ಲೂಟಿ ಮಾಡಿದ್ರೆ ನೀವು ಹಿಡೀರಿ. ಉಪ್ಪು ತುಂದಿರೋ ನೀರು ಕುಡಿಲೇಬೇಕು. ನಾವು ಭ್ರಷ್ಟಾಚಾರಕ್ಕೆ ನಾನು ಎದ್ರಿ. ಗೊತ್ತು ಹೇಳಿ. ಹೌದು. 40 ಲಕ್ಷ ಬಿಲ್ ಕೊಟ್ಟಿದ್ದಾರೆ. ಯಾರಿಗೆ? ನೋ ಕೊಡಿ ಸರ್. ನಾವು ಒಂದೇ ಒಂದು ಮಾತು ಹೇಳ್ತೀನಿ, ಪ್ರೂಫ್ ಮಾಡಿ ಜೈಲಿಗೆ ಕಳಿಸಿ. ನನ್ನ ಹತ್ರ ಮಾಹಿತಿ ಇಲ್ಲ ಸರ್, ಈಶ್ವರಿಗೆ ಇಲ್ಲ ಸರ್. ನಿಮ್ಮ ಹತ್ರ ಇದ್ರೆ ನಾನು ಇವಾಗ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ರೆ ಕೊಡಿ, ಹೇಳಿ ಸರ್. ಅನುಮತಿ ಇಲ್ದಿರಾ ನೀವು ಕೆಡವಿದ್ದೀರಾ, ಅದಾಯ್ತು, ನಮ್ದೇ ಪ್ರಕಾರ ಕೆಡವಿದ್ದೀವಿ, ಒಪ್ಕೊಳ್ಳೋಣ. ನಮ್ಮ ತಾಲೂಕಿಗೆ ಒಳ್ಳೇದು. ಈಗ ನೀವು ಕಟ್ಟಡ ಎಲ್ಲ ನಿರ್ಮಾಣ ಮಾಡ್ತೀರಾ, ಹೌದು, ಅರ್ಧಕ್ಕೆ ಬರ್ತೀರಾ, ಯಾವುದೋ ಒಂದು 4 ವ್ಯಕ್ತಿಗಳು ಹೋಗಿ ಇದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಒಂದು ಕೋರ್ಟ್ಗೆ ಹೋಗ್ತಾರೆ ಸರ್. ಹೌದು. ಕೋರ್ಟ್ ಏನ್ ಮಾಡತ್ತಂದ್ರೆ ಇಲ್ಲಿ ಬಂದು ಸಮೀಕ್ಷೆ ಮಾಡಲ್ಲ, ಕೋರ್ಟ್ ಬಂದು ಸ್ಟೇ ಆರ್ಡರ್ ಕೊಡುತ್ತೆ. ಹೌದು. ಆವಾಗ ಇದು ಅರ್ಧದಲ್ಲಿ ನಿಂತೋಗುತ್ತೆ ಸರ್. ಯಾರಿಗೆ ಸರ್ ಲಾಸ್? ಇಲ್ಲ ಇದರಲ್ಲಿ ಆ ಪೊಸಿಷನ್ ಅಲ್ಲಿ ಇಲ್ಲ ಅರ್ಧನಲ್ಲಿ ಯಾಕೆ ನಿಲ್ಲಲ್ಲ ಅಂತ ಹೇಳಿದ್ರೆ, ಇದರಲ್ಲಿ ಬಂದ್ಬಿಟ್ಟು ಬ್ಯಾಂಕ್ ಬಂದ್ಬಿಟ್ಟು ಎದ್ದ ತಕ್ಷಣ ದುಡ್ಡು ಕೊಡಲ್ಲ.
ಹಂತವಾಗಿ ಕೊಡ್ತಾರೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಫಂಡು ಬರೋದ್ರಿಂದ ಇದು ಸೆಂಟ್ರಲ್ ಗೌರ್ಮೆಂಟ್ ಫಂಡು ಇದು DPR ಅಪ್ರೂವಲು, DMA ಅಪ್ರೂವಲ್ ಆದಮೇಲೆ ಇದೆಲ್ಲ ಆದಮೇಲೆ ಕೋರ್ಟ್ನು ಇದಕ್ಕೆ ಸ್ಟೇ ಕೊಡೋಕ್ಕೆ ಚಾನ್ಸ್ ಇಲ್ಲ, ಕೊಡೋಕ್ಕಿಲ್ಲ ಸರ್. ತಾಲೂಕಿನಲ್ಲಿ ಹೃದಯ ಭಾಗದಲ್ಲಿ ಒಂದು ಕಟ್ಟಡ ನಿಂತಿದೆ ಸರ್. ಯಾವ್ದು ಸರ್? ಅಂಬೇಡ್ಕರ್ ಭವನ ಸರ್. ಹೆಂಗ್ ಸರ್ ನಿಂತ್ಕೊಳ್ತದ್ದು ಸರ್ ಅದನ್ನ ಬಂದ್ಬಿಟ್ಟು ಸರಿ ನಾ ಬರಲ್ಲ ಅದು ವಿಷಯಕ್ಕೆ ಅದನ್ನ ಹೇಳಿ. ಬರಲಿ. ಇಲ್ಲ ನಾ ಬರ್ತೀನಿ, ನನ್ನ ಹತ್ರ ಹೋಗ್ತೀನಿ. ಸಮಯ ಇಷ್ಟ ಆಗಿದೆ. ಅಲ್ಲ ಅವ್ರು ಇಲ್ಲ ನಾನು ಹೇಳ್ತೀನಿ, ಅದಕ್ಕೆ ಹೋಗೋಣ ಸರ್. ಕಾರಣ ಕೇಳ್ತಾ ಇದ್ದಾರೆ. ಅದೇ ತರ ಆದ್ರೆ ಏನ್ ಮಾಡ್ತೀರಾ ನಾಳೆ? ಸರ್ ಪಿಲ್ಲು ಮಾರ್ಕೆಟ್ ಕಟ್ಟಡ ನಾವು ಕಟ್ತೀವಿ. ಸರ್ ಇವಾಗ ನಾ ಹೇಳಿದೆಲ್ಲ 50% HDFC ಬ್ಯಾಂಕ್ ಕೊಡ್ತಾ ಇದ್ದಾರೆ, 25% ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ, ಇನ್ನ 25% ನಾವು ಮುನ್ಸಿಪಾಲಿಟಿಯಿಂದ ಎಂಟರ್ಪ್ರೈಸಸ್ ಫಂಡ್ ಇಂದ ನಾವು ಹಾಕಿ ಕಟ್ತೀವಿ. ಇದು ಹಣ ಬಿಡುಗಡೆ ಆಗಿಲ್ಲ, 11% ಬಡ್ಡಿ HDFC ಇಂದ ಕೊಡಕ್ಕಾಗಲ್ಲ, ತಗೊಳಕ್ಕಾಗಲ್ಲ, ಕಾನೂನು ವಿರೋಧವಾಗಿ ಇವರು ಲೋನ್ ತಗೋಬೇಕಾದ್ರೆ ವಿತೌಟ್ ಗೌರ್ಮೆಂಟ್ ಪರ್ಮಿಷನ್ ಯಾರು ಇಲ್ಲ. ಯಾರು ಹೇಳಿದ್ದು? ಇದು ಪ್ರೈವೇಟ್ ಅಲ್ಲಿ ಬಂದ್ಬಿಟ್ಟು ಇದು ಮಾಡೋದು, ಪ್ರೈವೇಟ್ ಇದು ಫಂಡ್ಸ್ ಬಂದ್ಬಿಟ್ಟು ಯಾವುದು ಎಲ್ಲ ಪ್ರಿಂಟ್ ಮಾಡಿ ಅಪ್ರೂವ್ ರೆಡಿ ಐತಲ್ವಾ ಇವರು. ಸರ್ ಯಾರಿಗೆ ನಿಮ್ಗೆ ಸಾಲ ಕೊಡ್ತಾರೆ? ನಮ್ಗೆ ನಾವು ಅಡಮಾನ ಕಟ್ಟಿಲ್ವಲ್ಲ, ಅಡಮಾನ ಏನಿಟ್ಟಿಲ್ವಲ್ಲ. ಇವಾಗ ಕೇಂದ್ರ ಸರ್ಕಾರ ಫ್ರೀ ಕೊಡ್ತಾ ಇದಾರೆ ಅಂದ್ರೆ, ಕೇಂದ್ರ ಸರ್ಕಾರ ನಮ್ಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅಡಮಾನನ. ಯಾವೊಂದು ಸರ್ ಇವಾಗ ಒಂದು ಸಾಮಾನ್ಯ ಮನೆ ಕಟ್ಟಬೇಕಾದ್ರೆ ಲೋನ್ ತಗೊಂಡೆ ಕಟ್ಟೋದು. ಸರ್ ಹೆಂಗ್ ಸರ್ ಅಭಿವೃದ್ಧಿ ಮಾಡಕ್ಕಾಗುತ್ತೆ? ಇಲ್ಲ ಅದನ್ನ ಮಾಡಿದ್ರೆ ಇರೋರೆಲ್ಲ ಖಾಲಿ ಮಾಡ್ಬಿಟ್ಟು ಅಭಿವೃದ್ಧಿ ಮಾಡ್ಬೇಕು. ಮತ್ತೆ ಹೆಂಗ ಅಭಿವೃದ್ಧಿ ಮಾಡಕ್ಕಾಗುತ್ತೆ? ಇಲ್ಲಿ ಚೆನ್ನಾಗಾದ್ರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಆಮೇಲೆ ಅಲ್ಲಿ ಖಾಲಿ ಮಾಡಿದ್ರೆ ಅದನ್ನು ಅಭಿವೃದ್ಧಿ ಮಾಡಿದ್ರೆ ಒಪ್ಕೋಬಹುದು. ಅದನ್ನ ಹೋಗಿ ಇರೋರ್ನ ಖಾಲಿ ಮಾಡಕ್ ಆಗಲ್ವಲ್ಲ, ಅವ್ರ ಬಾಯಿನಲ್ಲಿ ಮಣ್ಣಾಕಲ್ವಲ್ಲ. ಈಗ ಎಲ್ಲಿಂದ ಕೋರ್ಮಂಡಲ್ ಇಂದ ಹಿಡಿದು ಚಾಂಪಿಯನ್ ವರೆಗೂ ತಗೊಳ್ಳೋಣ. ಹೌದು ನಡ್ರಿ ನೋಡೋಣ ಎಷ್ಟು ಟಾಯ್ಲೆಟ್ ಇದೆ, ಎಷ್ಟು ಟಾಯ್ಲೆಟ್ ಇದ್ದಲ್ಲಿ ನೀರಿದೆ. ಸರ್ ನಾನು ಹೇಳ್ತೀನಿ ಕೇಳಿ. ನೋಡಿ ಸರ್ ನೀವು ಪತ್ರಕರ್ತರು ಮೈಯೆಲ್ಲ ಕಣ್ಣಿದೆ. ಯಾವನು ಭ್ರಷ್ಟಾಚಾರ ಮಾಡ್ತಾನೆ ಅವನು ಇಟ್ಕೊಂಡು ಓದಿರಿ, ಅವನು ತಗೊಂಡು ಜೈಲಿಗೆ ಕಳ್ಸಿರಿ. ಐ ವಿಲ್ ಸಪೋರ್ಟ್ ಯು. ನಾವು ಸರ್ ನೋಡಿ, ನಮ್ಮ ಮೂಲಭೂತ ಸೌಕರ್ಯ ಬಂದ್ಬಿಟ್ಟು ಆಚಾರ ತಕ್ಕಂಗ ಮೂಲಭೂತ ಸೌಕರ್ಯ ಬಂದ್ಬಿಟ್ಟು ನಮ್ ಸರ್ ಇಲ್ಲ ನಾನು ಏನು ಹೇಳಿಲ್ಲ ಸರ್. ಮಾರ್ಕೆಟ್ ಇದೆ ಇಷ್ಟೇ ಸರ್. ಸರ್ ಒಂದ್ ನಿಮಿಷ, ಒಂದ್ ದೊಡ್ಡ ಮಾಲ್ ತರ ಬೆಂಗಳೂರು ತರ ಮಾಡಿಸ್ಬೇಕು, ಚೇಂಜ್ ಮಾಡಿ ಎಲ್ಲಾ ಅಂಗಡಿ ಯಾರು ಇಲ್ಲಿದ್ರು ಅವ್ರಿಗೂ ಮತ್ತು ಬೇರೆಯವ್ರು ಕೊಡ್ಬೇಕಂತ ಒಂದೇ ಒಂದು ಆಸೆ. ಅದ್ ತಪ್ಪಂತೀರಾ ನೀವು? ಅಲ್ಲ ಹಣ ಎಲ್ಲಿಂದ ಬರುತ್ತೆ ಅಂತ ಸ್ಟೇಟ್ ಗೌರ್ಮೆಂಟ್ ಇದು ವರ್ಲ್ಡ್ ಬ್ಯಾಂಕ್ ಅಲ್ಲಿ ಹಣ ತಗೊಳುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ತಗೊಳುತ್ತೆ. ನಾವು ಬ್ಯಾಂಕ್ ಅಲ್ಲಿ ತಗೊಂಡ್ರೆ ಏನ್ ತಪ್ಪಿದೆ? ಇಲ್ಲ ಅದು ಪುರುಷ ಬರ್ಲೇಬೇಕು. ಮತ್ತೆ ಅಂಗಡಿ ಅವರು ಟ್ಯಾಕ್ಸ್ ಕಟ್ತಾರೆ, ಅದ್ರ ಮೇಲೆ ನಾವು ವಾಪಸ್ ಕೊಡ್ತೀವಿ ಅಷ್ಟೇ. ಅದೇ ಬ್ಯಾಂಕ್ ಸುಮ್ಮನೆ ಕೊಡ್ತಾರ ಕೊಡಲ್ವೇ? ಅದ್ರಲ್ಲಿ ಸರ್ ಓಕೆನಾ? ನಮ್ಗೆ 50% HDFC ನಾವು ಬಂದ್ಬಿಟ್ಟು 8% ಬಂದ್ಬಿಟ್ಟು ನಮ್ಗೆ ಅಲಾಟ್ ಆಗಿದೆ. 25% ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅವ್ರು ಬಂದ್ಬಿಟ್ಟು 25% ನಮ್ಗೆ ಅದ್ರಲ್ಲಿ ಬಂದ್ಬಿಟ್ಟು ಫ್ರೀ ಅಂದ್ರೆ ಸಬ್ಸಿಡಿ ನಾವು ಕಟ್ಬೇಕಾಗಿಲ್ಲ. ಹಂತವಾಗಿ ರಿಲೀಸ್ ಮಾಡ್ತಾರೆ. ಸ್ಯಾಂಕ್ಷನ್ ಆಗಿದೆ, ಇದು ಅಪ್ರೂವಲ್ ಆಗಿದೆ. ಬೇಗ ಇದರಲ್ಲಿ ಪೂಜೆ ಮಾಡ್ತೀವಿ, ಒಳ್ಳೆ ಕಟ್ಟಡ ನಿರ್ಮಾಣ ಮಾಡ್ತೀವಿ. ಇಲ್ಲಿ ಯಾರು ಬಾಧಿಕಪಟ್ಟಿದ್ದಾರೆ ಅವ್ರು ಕೊಡ್ತೀವಿ. ನಮ್ಮ ಮೇಲೆ ಏನೋ ಅಪಾದೆ ಅಂದ್ರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಯ್ತು, ಇದಾಯ್ತು ಅದಾಯ್ತು ಅಂತ ಹೇಳ್ತಾರೆ. ಯಾವ ಕೋಟಿಯಿಂದ ಹಾಕಿ ನಾವು ಇದು ಕಟ್ಟಿರೋದು? ನಾವು ಯಾವ ಕೋಟಿ ಇಲ್ಲಿಗೆ ಸುರಿದು ನಾವು ಬಿಲ್ಡಿಂಗ್ ಕಟ್ಟಿದೀವಿ? ಯಾವ್ದ್ರಲ್ಲಿ ಲಾಸ್ ಆಗಿದೆ ನೀವ್ ಹೇಳ್ಬೇಕು. ನೀವು ಮಾಧ್ಯಮ ಮಿತ್ರ ನೀವ್ ಹೇಳ್ಬೇಕು. ಏನ್ ಹೇಳಿದ್ರಿ, ಇಲ್ಲಿ ಯಾರು ಅಪ್ಪ ಅಮ್ಮ ಎಲ್ಲ ಯಾರಿಗೂ ನೋಟಿಸ್ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ನೀವು ತೆರಿಗೆ ಅವ್ರಿಗೆ ಕೊಡ್ತೀರ ಸರ್? ನಮ್ ಮನ್ಸತ್ತು ಇಲ್ವಾ? ಯಾವನ ಬಂದ್ಬಿಟ್ಟು ಮಾಡ್ಬಿಟ್ಟು ಹೋದ ಅಂತ ಅವ್ರು ಕೊಡಕ್ಕಿಲ್ವಾ? ಯಾರಿಗೆ ಸರ್? ಸರ್ಕಾರ ನಾವಂತಲ್ಲ ಸರ್, ಸರ್ಕಾರ. ಇವಾಗ ನಾನು ಮಾತಾಡಿದ್ರೆ ಇದೆಲ್ಲ ಸರ್ಕಾರದ್ದೇ, ಸರ್ಕಾರ ಪರವಾಗಿ ಸರ್. ನಾವಂತ ಹೇಳಕ್ ಆಗುತ್ತಾ? ನಾ ಮುಂದೆ ಇದ್ದೆ, ಹಿಂದೆ ಎಲ್ಲಿ ಹೋಗ್ತೀವಿ ನಾವು ಗೊತ್ತಿಲ್ಲ. ಹೌದಾ ಸರ್? ಒಂದ್ ನಿಮಿಷ ಸರ್, ನಾವ್ ಅದೇ ಫಸ್ಟ್ ಇಂದ ಹೇಳ್ತಾ ಇದ್ದಿದ್ದು ಸರ್. ಇವಾಗ ನೋಡಿ, ಇವಾಗ
ನಾವು ಇರೋ ನಿಜ ಹೇಳ್ಬಿಟ್ಟಿವಿ, ಎಲ್ಲಿಂದ ದುಡ್ಡು ಬರುತ್ತೆ, ಹೆಂಗ್ ಮಾಡ್ತೀವಿ ಎಲ್ಲ ಹೇಳ್ಬಿಟ್ಟಿದೀವಿ. ಇದರಲ್ಲಿ ನನ್ನ ಒಬ್ರು ಮಾತಾಡಿದ್ದಾರೆ, ನಾನು HDFC ಮ್ಯಾನೇಜರ್ ಹತ್ರ ಹೋಗ್ತೀನಿ, ಇರಿ ಸರ್ ನಿಲ್ಲಿಸ್ತೀನಿ, ಅದು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ನಾ ಇನ್ನೊಬ್ರು ಕೋರ್ಟ್ಗೆ ಹೋಗಿದ್ದೀನಿ ಅಂತ. ನಾವು ಬಂದ್ಬಿಟ್ಟು ಬಳೆ ಹಾಕೊಂಡಿಲ್ಲ. ಐ ಎಮ್ ಆಲ್ಸೋ ಸನ್ ಆಫ್ ಸನ್ನು. ನಮ್ಮ ತಾಯಿ ಉದ್ರ ಇಲ್ಲಿ ಈ ಭೂಮಿನಲ್ಲಿ ಬಿದ್ದು ನಾವು ಹುಟ್ಟಿರೋನು. ನಾವು ಬಂದ್ಬಿಟ್ಟು ಅದರಲ್ಲಿ ತಡೆ ಏನಾದ್ರು ಆದ್ರೆ ನಾವು ನೋಡ್ಕೊಂಡು ಸುಮ್ಗೆ ಇರಲ್ಲ. ಇದು ಕಟ್ಟೆ ಕಟ್ತೀವಿ, ಸನ್ ಆಫ್ ಸಾಯಿಲ್ ಬೇಗ ಮಾಡ್ತೀವಿ, ಅತಿ ಶೀಘ್ರದಲ್ಲಿ. ನಾನ್ ಡೇಟ್ ಆಗಿರಕ್ಕಾಗಲ್ಲ ಸರ್, ದಯವಿಟ್ಟು ನಾ ಅತಿ ಶೀಘ್ರದಲ್ಲಿ ಮಾಡ್ತೀವಿ. ಸರ್ ಮಾಡಿರೋ ತಪ್ಪುಗಳೆಲ್ಲ ಬಂದ್ಬಿಟ್ಟು ಸರ್ ನೀವು ಒಂದು ಮಾತು ಕೇಳಿದ್ರಿ, ನೀವು ಪತ್ರಿಕರ್ತರಾಗಿ ಕೇಳಿದ್ರಿ, ನಿಮ್ ಮಾತಿಗೆ ಸರ್ ದಯವಿಟ್ಟು ಒಂದು ನಿಮಿಷ ಕೂತ್ಕೊಳ್ಳಿ ಸರ್. ನೀವು ಪತ್ರಿಕರ್ತರು ಸರ್, ಒಂದ್ ನಿಮಿಷ ಸರ್ ಇದೆಲ್ಲ ದಾಖಲೆ, ವಿತೌಟ್ ದಾಖಲೆ ಇಲ್ಲ ಇದೆಲ್ಲ ದಾಖಲೆ ನೋಡಿ ಸರ್. ಇಷ್ಟು ದಿವಸ ಏನ್ ಮಾಡಿದ್ರು ಎಲ್ಲ ಆಯ್ತು ಸರ್. ಇನ್ ಮುಂದೆ ಆದ್ರೂ ಅಟ್ಲೀಸ್ಟ್ ಒಂದ್ ಸ್ವಲ್ಪ ನೈಜತೆ, ನಾನು ಹೇಳೋದು ಸರ್ಕಾರ ಇದೆ ಅನ್ನೋದೊಂದು ಕಾನೂನನ್ನ ಗೌರವಿಸಿ. ಖಂಡಿತ ಸರ್. ನೀವು ಒಂದು ಮಾತು ಕೇಳಿದ್ರಿ, ನಿಮಗೆ ನಾ ಬೆಲೆ ಕೊಟ್ಟು ನಾನು ತಪ್ಸ್ಕೊಂಡು ಹೋಗಕ್ಕಾಗಲ್ಲ. ನೀವೇನ್ ಕೇಳಿದ್ರಿ ಹೇಳಿ? ನಾಳೆ ಏನಾದ್ರು ಮತ್ತೆ ಇಲ್ಲ ನೋ ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಅಂಬೇಡ್ಕರ್ ಭವನ ಏನಿಗೆ ನಿಂತು ಸರ್? ಅಂಬೇಡ್ಕರ್ ಪಾರ್ಕ್ ನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದು ಅಂತ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನ ಬರೆದ, ನಮ್ಮ ಕಾನೂನು ಬರೆದ ಸಂವಿಧಾನ ಪಿತಾ ಅಂಬೇಡ್ಕರ್ ಇಂಡಿಯಾನಲ್ಲಿ ಅವಮಾನ ಮಾಡಿಲ್ಲ, KGF ನಲ್ಲಿ ಮಾತ್ರ ಅವಮಾನ ಆಗಿದೆ. ಅದನ್ನ ತೆರವುಗೊಳಿಸ್ಬೇಕು, ಯಾವ್ದೋ ವಿಗ್ರಹನ ತೆರವುಗೊಳಿಸ್ಬೇಕು ಹಂಗಂತ ಬಂದ್ ಏನಕ್ಕೆ ವಿತೌಟ್ ಪರ್ಮಿಷನ್ ಕಟ್ಟಿದ್ರಿ, ಮತ್ತೆ ಅದಕ್ಕೆ ಆಕ್ಷನ್ ತಗೊಂಡ್ರ? ನಾನ್ ಮಾಡ್ತಾ ಇದ್ದೀನಿ. ಹೌದು, ನೋ ನಾವು MLA ಪರವಾಗಿ ಮಾತಾಡ್ತಾ ಇರೋದು. MLA ರೂಲಿಂಗ್ MLA. ಎಸ್, ಅವ್ರ ಪರ್ಮಿಷನ್ ಇಲ್ಲದ್ರೆ ನಾನು ಮಾತಾಡಲ್ಲ ಸರ್. ನಾನು ಇದು ಮೇಡಮ್ ಅವ್ರ ರೆಫರೆನ್ಸ್ ಐತಿ, ಅವ್ರ ಪರವಾಗಿ ಮಾತಾಡ್ತೀನಿ. ಅವ್ರ ಪರವಾಗಿ ನಾನು ಮಾತಾಡಿಲ್ಲ ಅಂದ್ರೆ ನನ್ಗೆ ವ್ಯಾಲ್ಯೂ ಇದೆ. ಅವ್ರ ಪರ್ಮಿಷನ್ ಇಲ್ಲ ಅಂದ್ರೆ ಮಾತಾಡಿ. ಈ ದಾಖಲೆಲ್ಲ MLA ಕೊಟ್ಟಿಲ್ಲ ಅಂದ್ರೆ ನನ್ಗೆ ಸಿಗುತ್ತಾ? ಈ ದಾಖಲೆ ಬಂದ್ಬಿಟ್ಟು MLA ಕೊಟ್ಟಿರೋದು. MLA ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನಾವು ಕಟ್ಟೆ ಕಟ್ತೀವಿ ಅಂತ ಹೇಳಿದ್ರೆ ನಾನು ಕಟ್ಟಕ್ ಆಗುತ್ತಾ? ನಾನು ಮುನ್ಸಿಪಾಲಿಟಿ ಪ್ರೆಸಿಡೆಂಟಾ, ಸ್ಟ್ಯಾಂಡಿಂಗ್ ಕಮಿಟಿಯಾ, ಇವಾಗ ಬಾಡಿ ಇದೆಯಾ? ಏನಿಲ್ಲ, ಅದೆಲ್ಲ ಆಗಲ್ಲ. ಸುಮ್ನೆ ವರ್ಷ ಕೊಟ್ಟಿದ್ದಾಯ್ತು. DPR ಕೂಡ ಅಪ್ರೂವ್ ಆಗಿದ್ದಿಲ್ವಾ? ಆದ್ಮೇಲೆ ಸರ್ ಲೋನ್ಗೆ ಹೋಗಿರೋದು. ಬೋರ್ಡ್ ಹಾಕಿದೆ, ಡ್ರಾಂಗ್ ಹಾಕ್ಸಿದ್ವಿ, ಎಲ್ಲ ಹಾಕಿದ್ವಲ್ಲ ಸರ್. ಒಳ್ಳೆ ಕೆಲಸ ಆಗೋದನ್ನ ಡಿಸ್ಟರ್ಬ್ ಮಾಡೋದು, ಮೋಟರ್ ಇಲ್ಲಪ್ಪ, ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಸರ್ ಅತಿ ಶೀಘ್ರದಲ್ಲಿ. ಅದೆಲ್ಲ ಇಲ್ಲಿ ಬೇಡ. ಅಪ್ಪ ಇಲ್ಲಿ ಅವ್ರು ಮೋಟರ್ ಐತಾ ಇಲ್ಲಪ್ಪ, ಸರ್ ಮೇಲೆ ಸರ್. ಇನ್ನೊಂದು ವಿಷಯ ಗೊತ್ತಿದೆಯಾ ನಿಮ್ಗೆ? ಇನ್ನೊಂದು ವಿಷಯ ಮಾತಾಡಿ ಸರ್. ಅದರಿಂದಾನೇ ಎಲ್ಲಾರ್ಗು ಭಯ ಬಂದ್ಬಿಟ್ಟಿದೆ. ಎಷ್ಟೋ ಶಾಸಕರು ನಿಂತಿರೋ, ಯಾವ ಶಾಸಕರು ಮಾಡ್ಲಿಲ್ಲ, ಕೆಲಸ ಆಗಲ್ವೋ, ಈ ತರ ಈ ಪೀರಿಯಡ್ ಅಲ್ಲಿ ಆಗ್ತಾ ಇರೋ ಕೆಲಸ ಆಗಲ್ವೋ, ಯಾವ ಶಾಸಕರು ಮಾಡ್ತಾ ಇಲ್ಲ. ಅದಕ್ಕೂ ಹಳೆ ಶಾಸಕರಿಗೆಲ್ಲ, ಮಾಜಿ ಶಾಸಕರಿಗೆಲ್ಲ ಭಯ ಬಂದ್ಬಿಟ್ಟು ಹಿಂಗ್ ಮಾತಾಡ್ತಾರೆ ಬಗ್ಗೆ. ಜನಪ್ರತಿನಿಧಿ ಅಂದ್ಮೇಲೆ ನಾವೆಲ್ಲ ಆಯ್ಕೆ ಮಾಡಿದ್ಮೇಲೆ ಜನಪ್ರತಿನಿಧಿ ಕರ್ತವ್ಯ ಅದು. ಅದೇನಾ ಡೆವಲಪ್ಮೆಂಟ್ ಮಾಡೋದು ಅವ್ರಿಗೆ ಇದು ಆಗ್ತಾ ಇಲ್ಲ. ಏನಪ್ಪ ಹಿಂಗ್ ಮಾಡಿದ್ರೆ ನೆಕ್ಸ್ಟ್ ಎಮ್ಮನೆ ಬಂದ್ಬಿಟ್ಟ ಅಂತ ಇನ್ನೊಂದು ನಮ್ಮ MLA ಸರ್ ಇಲ್ಲಿ ಕೇಳಿ ಸರ್, ನಮ್ಮ MLA ಯಾವ ಬೇರೆಯವ್ರ ತರ 100 ಎಕರೆ 200 ಎಕರೆ ಇಟ್ಕೊಂಡಿಲ್ಲ. ಎಲ್ಲೋ ಎಂದು ಬಂದು ಇನ್ನು 100 ಎಕರೆ 150 ಎಕರೆ ಆಕ್ಯುಪೈ ಮಾಡ್ಕೊಂಡಿಲ್ಲ ನಮ್ಮ MLA. ಅವ್ರು ಇವಾಗ್ಲೂ ಸರ್ವಿಸ್ ಮಾಡ್ತಾ ಇದ್ದಾರೆ. ಎಷ್ಟು BJP ಅವ್ರಿಗೆ ನೆಲ ಕೊಟ್ಟಿದ್ದಾರೆ ಹೇಳಿ? ಅವ್ರು ಹೇಳಿದ್ರೆ ಮೊನ್ನೆ ಮಾತಾಡಿದ್ರಲ್ವಾ, ಎಷ್ಟು BJP ಅವ್ರಿಗೆ ನೆಲ ಕೊಟ್ಟಿದ್ದಾರೆ. ನೀನ್ 2 ಎಕರೆ ತಗೊಳ್ಳಿ, ನೀನು 1 ಎಕರೆ, ಯಾರು ಕೊಟ್ಟಿಲ್ಲ, ಅವರೇ ಮಾಡ್ಕೊಂಡ್ರು. ಆತರ ನಮ್ಮ MLA ಇಲ್ಲ. ಈಸ್ ಕ್ಲೀನ್ ಹ್ಯಾಂಡ್. ಅದ್ರ ಬಗ್ಗೆ ಯಾರು ಮಾತಾಡಕ್ಕಿಲ್ಲ, ಏನು ಮಾತಾಡಕ್ಕಿಲ್ಲ. ಈ ತರ ಪೇಪರ್ಸ್ ತಗೊಂಡ್ ಬಂದ ಅನ್ವಾಂಟೆಡ್ ಬರ್ಲಿ ಮಾತಾಡೋಣ. ಏನು ಎಷ್ಟು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ಲಿ, ನಾವು ರೆಡಿ ಆಗಿದ್ದೀವಿ ಕಾಂಗ್ರೆಸ್ ಪಕ್ಷ. ಜನಪ್ರತಿನಿಧಿಗಳಲ್ಲಿ ಮಾತಾಡಿ, ಮಾತಾಡ್ಲಿ, ಸುಳ್ಳು ಮಾಹಿತಿ ಕೊಡಬಾರ್ದು. ಏನು ಮಾಡಕ್ಕಾಗಲ್ಲ, ಎಷ್ಟೇ ಮಾತಾಡಿದ್ರು ನಾವು ಕಾನೂನು ವಿರುದ್ಧ ಹೋಗಲ್ಲ. ಈ ಜಾಗ 2.5 ಜಾಗ ಬಿಟ್ರೆ ಮುನ್ಸಿಪಾಲಿಟಿ ಎಲ್ಲಿ ಜಾಗ ಇಲ್ವಾ KGF ಅಲ್ಲಿ? ಇದೆ.
ಎಲ್ಲೆಲ್ಲಿದೆ ಇದೆ. ಎಲ್ಲಿದೆ ಡಾಕ್ಯುಮೆಂಟ್ಸ್ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಬಂದ್ಬಿಟ್ಟು ಇವಾಗ ನಾವು ಆಡಳಿತನಲ್ಲಿ ಇಲ್ಲ, ನೀವು ಕಮಿಷನ್ ಹತ್ರ ಹೇಳಿ ಹೇಳಿ. ಸರ್ ಇವಾಗ ನೋಡಿ, ಇಲ್ಲ ಒಂದ್ ನಿಮಿಷ ಇರಿ, ಅವ್ರು ಕೇಳೋದು ಒಳ್ಳೆ ಸರ್. ನಾನು ಬಂದ್ಬಿಟ್ಟು ಇರಿ ಸರ್, ಒಂದ್ ನಿಮಿಷ ಇರಿ ಸರ್. ನೀವು ಕೇಳಿದ ಒಳ್ಳೆ ಮಾತೆ, ಎಲ್ಲೆಲ್ಲಿ ಇದೆ ಅಂತ ನೋಡಿ ಸರ್. ನಾವು ಕಂಡಿಡ್ತಿದ್ದೆ ಇಲ್ಲಿ ಬೆಮ್ಮಲ್ನಲ್ಲಿ 1,000 ಎಕರೆ ನಮ್ಮ ಮೇಡಮ್ ಕಂಡಿಡಿದಿದ್ದು. ಇರಿ ನಾವ್ ಹೇಳ್ತೇವೆ ಕೇಳಿ. ನಿಮ್ ಮೇಡಮ್ ಕಂಡಿಲ್ಲ, ಇದುವರೆಗೂ ನಿಮ್ಗೆ ಎಲ್ಲಿದೆ ಜಮೀನೇ ಗೊತ್ತಿಲ್ಲ, ಗೊತ್ತಾ ನಿಮ್ಗೆ? ಇಲ್ಲ ಎಲ್ಲಿದೆ ಜಮೀನು? ಇಂಡಸ್ಟ್ರಿಯಲ್ ಏರಿಯಾ ಸ್ಕೆಚ್ ಹಾಕಿಲ್ಲ, ನೀವು ಸ್ಕೆಚ್ ಕೊಟ್ಟಿಲ್ಲ, ಬರೀ ಹೇಳ್ತಾ ಇದ್ದೀರಾ. ಸ್ಕೆಚ್ ಇಲ್ಲ ನಿಮ್ಮ ಹತ್ರ. ಇಡೀ ಬಂಗಾರದ ಗಣಿ ನಮ್ದು ಅಂತೀರಿ. ಎಲ್ಲಿ ಬಂಗಾರದ ಗಣಿ ಪ್ರಶ್ನೆ ನಾನು ಹೋಗಲ್ಲ. ಹಂಗಲ್ಲ ಇವಾಗ KD ಬೋರ್ಡ್ ಹಾಕಿದಾರಾ ಇಲ್ವಾ? ಬಾರ್ಡರ್ ಬೋರ್ಡ್ ಹಾಕಿದಾರಾ ಇಲ್ವಾ? ಸರ್ ನೋಡಿ, ನೀವು ಬಂದಿದ್ದೀರಿ ಸರ್, ನೀವೆಲ್ಲ ಬಂದಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷ. ನಮ್ನ ಕ್ಲಾರಿಫಿಕೇಶನ್ ಕೇಳಿದ್ರಿ, ನಮ್ಗೆ ಗೊತ್ತಿರೋದೆಲ್ಲ ಹೇಳಿದ್ವಿ ನೋಡಿ. ಸುಳ್ಳು ಮಾತುಗಳು ಹೇಳಿ ನಾವು ಹೇಳಿದ್ರೆ, ನಾವು ಬಂದ್ಬಿಟ್ಟು ಎಲ್ಲ ತೆಗೆದ್ರೆ ಅದು ಬೇರೆ ಬೇರೆ ಆಗ್ಬಿಡುತ್ತೆ ನೋಡಿ. ನಮ್ಮದು MLA ಅವರು ಯಾರ ಮೇಲೆ ಅಬಾಧ ಮಾಡಲ್ಲ, ಯಾರ ಮೇಲೆ ಬಂದ್ಬಿಟ್ಟು ಇದು ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ, ಸುಳ್ಳಾಗಿ ಲೂಟಿ ಕೊಟ್ಬಿಟ್ರು, ಲೂಟಿ ಹೊಡೆದ್ಬಿಟ್ರೆ ಅಂದ್ರೆ ಇದು ಯಾವ ಲೂಟಿ ಹೇಳಿ? ಇದು ಈಗ ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ದು, ಒಡೆಗೆ ಯಾರಾದ್ರೂ ಲೂಟಿ ಹೊಡಿತಾರಾ ಹೇಳಿ? ನಿಮ್ಗೆ ಧರ್ಮ ಇಲ್ವಾ? ಇದು ನ್ಯಾಯ ಇಲ್ವಾ? ಯಾರಾದ್ರೂ ಒಬ್ಬರ ಮೇಲೆ ಅಪಾಯ ಮಾಡ್ಬೇಕಾದ್ರೆ ನೀವು ಬೇಡಿಯನ್ನು ನೋಡಿ, ಲೂಟಿ ಹೊಡೆದ್ರು ಇಷ್ಟು ಸಾವಿರ ಯಾವನಾದ್ರೂ ಒಬ್ಬನ್ ಬಂದ್ಬಿಟ್ಟು ಇದು ಕಂಬಿ ಕಳ್ತನ ಮಾಡ್ಕೊಂಡ, ಶಟರ್ ಕಳ್ತನ ಮಾಡ್ಕೊಂಡ್ರೆ ಒಬ್ಬನ್ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಹಿಂಗ ಇಟ್ಕೊಂಡು ಅವ್ರಿಗೆ ಸಾಲ್ವ್ ಹಾಕಿ ಇದಾಕಿ ಎಲ್ಲ ಕೋಪರೇಷನ್ ಮಾಡಿದ್ದಾರೆ. ಇದು ಒಳ್ಳೆ ಅಭಿವೃದ್ಧಿ. ಇದರಲ್ಲಿ ಬಂದ್ಬಿಟ್ಟು ಈ ತರ ಎಲ್ಲ ಮಾಡೋದು ತಪ್ಪು. ಆಮೇಲೆ ಯಾವ್ದೋ ಒಂದು ಲೈಟ್ ಇದು 80,000 ಮೋಟ್ರ್ ಅಂದ್ರೆ 3,000 ಮೋಟ್ರು, 3,000 ರೂಪಾಯಿ ಮೋಟ್ರ್ ಒಂದು. ಅದು ಮೋಟ್ರ್ ತೆಗೀರಿ, 3,000ನೋ 4,000ನೋ ಮೋಟ್ರು. ಬಟ್ ಅದ್ ಏನ್ ರೀಸನ್ ಗೊತ್ತಾ? ಅದು ಒಂದು ರೀಸನ್ ಹೇಳ್ಬಿಡ್ತೀನಿ, ಸಣ್ಣದಾಗಿ ಒಂದು ರೀಸನ್ ಹೇಳ್ತೀನಿ ಸರ್. ಐಮಾಸದು ಒಂದು ಸಣ್ಣ ಒಂದು ಹೇಳ್ತೀನಿ ಸರ್. ನೋಡಿ, ಒಂದು ನಮಗ್ ಗೊತ್ತಿರೋ ಮಾಹಿತಿ ಹೇಳ್ತಾ ಇದ್ದೀನಿ. HP ಇದೆ, ಆರ್ಮ್ಸ್ ಸರ್. ಇದು ಬಂದ್ಬಿಟ್ಟು ಅದು ರೋಲಿಂಗ್ ಮಾಡೋದು, ಇದು ರೋಪ್ನ ಬಂದ್ಬಿಟ್ಟು ಈ ಮೋಟರ್ ಬಂದ್ಬಿಟ್ಟು ಅದರಲ್ಲಿ ಒಂದು ಫಿಕ್ಸ್ ಮಾಡ್ಬೇಕು. ನಾನು ಅವ್ರನ್ನ ಕೇಳಿದೆ, ಏನಪ್ಪಾ ನೀವು ಯಾಕೆ ಫಿಕ್ಸ್ ಮಾಡಿಲ್ಲ ಅಂತ. ಸರ್, ನಮ್ಗೆ ಇಷ್ಟವರೆಗೆ 20 ಮೋಟರ್ ಕಳ್ತನ ಆಗಿದೆ. ನಾವು ಬಂದ್ಬಿಟ್ಟು 2 years ಮೇಂಟೈನ್ ಮಾಡ್ಬೇಕು. ಎಷ್ಟು ಸರ್ ಅರ್ಥ ಮಾಡ್ಕೊಳ್ಳಿ, 2 years ಮೇಂಟೈನ್ ಮಾಡಿ ಮುನ್ಸಿಪಾಲಿಟಿ ಕೊಡ್ಬೇಕು. ಅಷ್ಟವರೆಗೆ ಮೋಟರ್ ಕಳ್ತನ ಮಾಡಿದ್ರೆ ನಾವೇ ಜವಾಬ್ದಾರಿ. ಅದರಿಂದ ನಾವು ಮೇಂಟೆನೆನ್ಸ್ ಮಾಡೋದು ನಾವೇ. ಅದಕ್ಕೋಸ್ಕರ ಅದು ಮೋಟರ್ ಇಟ್ಟು ನಾವು ರಿಪೇರ್ ಆದ್ರೆ ಮಾಡ್ತೀವಿ. ನಾವು ಮೇಂಟೆನೆನ್ಸ್ ಪೀರಿಯಡ್ ಆದ್ಮೇಲೆ ವಿತ್ ಮೋಟರ್ ಸಮೇತಾಗಿ ನಾವು ಮುನ್ಸಿಪಾಲಿಟಿಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ. ಇಷ್ಟವರೆಗೆ ಮುನ್ಸಿಪಾಲಿಟಿ ಹ್ಯಾಂಡ್ ಓವರ್ ತಗೊಂಡಿಲ್ಲ, ನಾವು ಹ್ಯಾಂಡ್ ಓವರ್ ಕೊಟ್ಟಿಲ್ಲ. ಆಫ್ಟರ್ 2 years ಆದ್ಮೇಲೆನೆ ಅದು ಬಂದ್ಬಿಟ್ಟು ಹ್ಯಾಂಡ್ ಓವರ್ ತಗೊಳ್ತೀವಿ. ಇದು ಚಿಕ್ಕದ ಒಂದು ಕ್ಲಾರಿಫಿಕೇಶನ್. ಇದು ಅಮ್ಮನೆ ಹೇಳಿದ್ರೆ ಒಂದು 3-4 ಸಾವಿರ ರೂಪಾಯಿ ಇರ್ಬೋದು. ಇದು 80,000 90,000 ಅಲ್ಲ. ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಸರ್. ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಸ್ವಾಮಿ, ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಸರ್. ನಿಮ್ಮ ಊರು, ನಿಮ್ಮ ಕಣ್ಣು, ಯು ಆರ್ ದ ಪಿಲ್ಲರ್ಸ್. ನೀವು ಬಂದ್ಬಿಟ್ಟು ಮಾದಿದವರು, ಮೈದೆಲ್ಲ ಕಣ್ಣು. ತಪ್ಪು ಮಾಡಿದ್ರೆ ಎತ್ತು ಬಿಡಿ. ಶಿವನ್ ಕಣ್ಣು ತೆಗೆದ್ರೆ ಒಂದೇ, ಮಾಧ್ಯಮ ಮಿತ್ರ ಕಣ್ಣು ತೆಗೆದ್ರೆ ಒಂದೇ. ಯಾರು ಭ್ರಷ್ಟಾಚಾರರು, ಯಾರು ಒಳ್ಳೆಯವರು, ಯಾರು ಡೆವಲಪ್ಮೆಂಟ್ ಮಾಡ್ತಾರೆ, ಯಾರು ಒಳ್ಳೆಯವರು ಕೆಟ್ಟವನಂತ ನೀವು ಬೀದಿಗೆ ತರ್ರಿ. ನಾನ್ ತಪ್ಪು ಮಾಡಿದ್ರೆ ಕೂಡ ಬೀದಿಗೆ ತರ್ರಿ. ನಿಮ್ಗೆ ಕೋಲಾದ ಕೋಳಿ, ನಿಮ್ ಮಕ್ಕಳಿಗೆ ಪುಣ್ಯ ಸಿಗುತ್ತೆ. ಯು ಆರ್ ದ ಪಿಲ್ಲರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ದು ಒಂದಿದೆ, 4 ಅಂಗ ಇದೆ, ಜನಾಂಗ ಇದೆ. ಅದರಲ್ಲಿ ಒಂದು ಅಂಗ ನಮ್ಮ ಅದು ಕೊಟ್ಟಿದ್ದೀವಿ ನೋಡಿ ಸರ್. ನಿಮ್ ಬೈಕ್ ನಲ್ಲಿ ಇಟ್ಬಿಟ್ಟಿದ್ದೀನಿ ನೋಡಿ ಸರ್. ಕೂತ್ಕೊಳ್ಳಿ ಸರ್, ಟೀ ಕುಡಿದ್ಬಿಟ್ಟು ಹೋಗೋಣ. ಯು ಆರ್ ಮೈ ಫ್ರೆಂಡ್ಸ್.